ಇಲ್ಲಿ ನಾನು 1 ಕಟ್ಟಾಗಷ್ಟ ಮೆಂತ್ಯ ಸೊಪ್ಪನ್ನ ಸೋಸ್ಕೊಂಡ್ಬಿಟ್ಟು ತೊಳೆದು ಸಣ್ಣದಾಗಿ ಕಟ್ ಮಾಡಿ ತಗೊಂಡಿದ್ದೀನಿ. ಆದಷ್ಟು ಎಳೆ ಮೆಂತ್ಯ ಸೊಪ್ಪನ್ನೇ ತಗೋರಿ, ತುಂಬಾ ಕೈನೂ ಇರಲ್ಲ, ಟೇಸ್ಟ್ನು ಚೆನ್ನಾಗಿರ್ತದ. ನಾನು ಏನ್ ಮಾಡ್ಕೊಂಡಿನಿ, ಸೊಪ್ಪನ್ನ ಅಷ್ಟನ್ನೇ ತಗೊಂಡಿದ್ದೀನಿ. ಅದೇನು ಸೊಪ್ಪಿನ ಕಡ್ಡಿ ಏನಿರ್ತದಲ್ಲ ಆ ಕಡ್ಡಿ ಅಂಶ ತಗೊಂಡಿದ್ದಿಲ್ರಿ. ಈಗ ಇದ್ರೊಳಗಿನ ಸ್ವಲ್ಪ ಭಾಗವನ್ನ ನಾನು ಈ ಪಾತ್ರೆಗೆ ಹಾಕೋತೀನಿ ಆ ಮೆಂತ್ಯ ಸೊಪ್ಪನ್ನ. ನೋಡಿ, ಒಂದು ಅರ್ಧ ಈ ಪಾತ್ರೆಗೆ ಹಾಕ್ತೀನಿ. ನಾನು ಅರ್ಧ ಮೆಂತ್ಯ ಸೊಪ್ಪನ್ನು ನಾನು ಆಮೇಲೆ ಯೂಸ್ ಮಾಡ್ತೀನಿ ರೀ. ಇದನ್ನ ಅನ್ಕತಕ್ಕ ಸೈಡಿಗೆ ಇಡ್ತೀನಿ ರೀ. ನಾನು ಇದಕ್ಕೊಂದು ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ ರೀ. ಈಗ ಇದನ್ನ ಮಿಕ್ಸ್ ಮಾಡ್ತೀನಿ ರೀ. ಉಪ್ಪು ಹಾಕೋದ್ರಿಂದ ಏನಾಗ್ತದೆ ಅಂದ್ರೆ ಮೆಂತ್ಯ ಸೊಪ್ಪು ಕರಗ್ತದ ಮತ್ತು ಬೇಗನೆ ಸಾಫ್ಟ್ನು ಆಗ್ತದೆ ರೀ. ನೋಡಿ, ಈಗ ಚೆನ್ನಾಗಿ ಮಿಕ್ಸ್ ಆಗ್ಯದ್ರಿ. ಇದನ್ನು ಒಂದು 10 ನಿಮಿಷ ಸೈಡಿಗೆ ತೆಗೆದು ಇಡ್ತೀನಿ ರೀ. ನಾನು ಇದನ್ನ ಆಮೇಲೆ ಯೂಸ್ ಮಾಡ್ತೀನಿ. ಇದು ಅನ್ಕತಕ್ಕ ಮೆಂತ್ಯ ಸೊಪ್ಪು ಸಾಫ್ಟ್ ಆಗ್ತದೆ ರೀ. ಈಗ ಒಂದು ಪ್ಯಾನ್ಗೆ ನಾನು 2 ಸ್ಪೂನ್ ಆಗಷ್ಟ ಎಣ್ಣೆನ ಹಾಕ್ತಾ ಇದ್ದೀನಿ ರೀ. ಎಣ್ಣೆ ಕಾಯ್ಲಿ ರೀ. ಎಣ್ಣೆ ಕಾಯ್ದ್ಮೇಲೆ ಒಂದು 6 ಬೆಳ್ಳುಳ್ಳಿ ಹೆಸಳನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ರೀ. ಸ್ವಲ್ಪ ಹಸಿ ಶುಂಠಿಯನ್ನ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ನೀವು ತುರಿದ್ ಬಿಟ್ಟು ಹಾಕ್ಬಹುದ್ರಿ. 3 ಮೆಣಸಿನ್ಕಾಯಿನ ಹಾಕ್ತಾ ಇದ್ದೀನಿ. ಖಾರ ನೀವು ನೋಡ್ಕೊಂಡು ಹಾಕೋರಿ. ತುಂಬಾ ಖಾರ ಬೇಡ ಅಂದ್ರೆ 2 ಮೆಣಸಿನ್ಕಾಯನ್ನೇ ಹಾಕ್ರಿ. ಈಗ ಇದನ್ನ ಈಗ ಒಂದು ಸ್ವಲ್ಪ ಬೇಯಿಸ್ಕೊತೀನಿ ರೀ. ಕಲರ್ ಚೇಂಜ್ ಆಗೋರ್ಗೇನು ಬೇಡ. ಶುಂಠಿ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗಿ ಸ್ವಲ್ಪ ಸಾಫ್ಟ್ ಆಗೋರಿಗೆ ಬೇಯಿಸ್ಕೊಂಡ್ರೆ ಸಾಕ್ರಿ. ನಾನು ಮೀಡಿಯಂ ಫ್ಲೇಮ್ದಲ್ಲಿ ಇಟ್ಟು 1 ನಿಮಿಷ ಆಗಷ್ಟು ಬೇಯಿಸ್ಕೊಂಡಿದ್ದೀನಿ ರೀ. ಇದಕ್ಕೆ ನಾನು ಇಲ್ಲಿ ಸ್ವಲ್ಪ ಸ್ಪ್ರಿಂಗ್ ಆನಿಯನ್ ತಗೊಂಡಿದ್ದೀನಿ ರೀ. ಈ ಥರ ಹಾಕ್ರಿ, ಟೇಸ್ಟ್ ಚೆನ್ನಾಗಿರ್ತದೆ. ಮತ್ತೊಂದು ಮೀಡಿಯಂ ಸೈಜ್ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಸ್ಪ್ರಿಂಗ್ ಆನಿಯನ್ ಇಲ್ಲಾಂದ್ರೆ ಈರುಳ್ಳಿನ ಅಷ್ಟೇ ಹಾಕ್ರಿ. ಈಗ ಈರುಳ್ಳಿ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊತೀನಿ ರೀ. ಇದನ್ನು 1 ನಿಮಿಷ ಆಗಷ್ಟು ಬೇಯಿಸ್ಕೊಂಡಿದ್ದೀನಿ ರೀ. ಈರುಳ್ಳಿ ಕಲರ್ ಏನು ಚೇಂಜ್ ಆಗೋದು ಬೇಡ್ರಿ. ನೋಡಿ, ಈರುಳ್ಳಿ ಏನಾಗಿದ್ರೆ ಚೆನ್ನಾಗಿ ಬೇಯ್ದದ್ರಿ. ಇದು ಇಷ್ಟು ಬೇಯ್ದ್ರೆ ಸಾಕ್ರಿ. ಇದಕ್ಕೆ ನಾನು 2 ಬಟ್ಲಾಗಷ್ಟ ಕ್ಯಾಬೇಜನ್ನು ಕಟ್ ಮಾಡಿ ಹಾಕ್ತಾ ಇದ್ದೀನಿ ರೀ. ಸಣ್ಣದಾಗಿ ಕಟ್ ಮಾಡಿನೇ ಹಾಕ್ರಿ. 1 ಈರುಳ್ಳಿಗೆ 2 ಬಟ್ಲಾಗಷ್ಟ ಕ್ಯಾಬೇಜನ್ನು ತಗೊಂಡಿದ್ದೀನಿ ರೀ. ನಾನು ಕ್ಯಾಬೇಜ್ ಕ್ವಾಂಟಿಟಿನೇ ಜಾಸ್ತಿ ತಗೊಂಡಿದ್ದೀನಿ ರೀ. ಇದಕ್ಕೆ ನಾನು 1 ಕ್ಯಾರೆಟನ್ನು ತುರಿದ್ಬಿಟ್ಟು ಹಾಕ್ತಾ ಇದ್ದೀನಿ. 1 ಕ್ಯಾಪ್ಸಿಕಮ್ ಅನ್ನು ಹಾಕ್ತಾ ಇದ್ದೀನಿ. ನೀವು ಬೀನ್ಸ್ ಹಾಕ್ಬೋದು, ಪೀಸ್ ಹಾಕ್ಬೋದು, ಕುಲಿಫ್ಲವರ್ ಅನ್ನು ಸಣ್ಣದಾಗಿ ಕಟ್ ಮಾಡಿನೂ ಹಾಕ್ಬೋದು. ಇದಕ್ಕೆ ಉಳಿದಿರೋ ಮೆಂತ್ಯ ಸೊಪ್ಪನ್ನು ಹಾಕ್ತೀನಿ ರೀ. ಈಗ ಇದನ್ನ ನೋಡಿ ಹೈ ಫ್ಲೇಮಲ್ಲಿ ಇಟ್ಟನೆ ಬೇಯಿಸ್ಕೊತೀನಿ ರೀ. ನೋಡಿ, ಹೈ ಫ್ಲೇಮಲ್ಲಿ ಇಟ್ಟನೆ ಒಂದು 2 ನಿಮಿಷ ಆಗಷ್ಟು ಬೇಯಿಸ್ಕೊತೀನಿ ರೀ. ಇದನ್ನೆಲ್ಲ ತುಂಬ ಏನು ಬೇಯಿಸೋದು ಬೇಡ್ರಿ. ಆ ವೆಜಿಟೇಬಲ್ಸ್ ಸ್ವಲ್ಪ ಕ್ರಿಸ್ಪಿನೆಸ್ ಉಳಿಬೇಕ್ರಿ, ಅಷ್ಟೇ. ನೋಡಿ, ನಾನು 2 ನಿಮಿಷ ಆಗಷ್ಟು ಹೈ ಫ್ಲೇಮ್ದಲ್ಲಿ ಇಟ್ಟನೆ ಬೇಯಿಸ್ಕೊಂಡಿದ್ದೀನಿ ರೀ. ಇದನ್ನು ನೋಡಿ, ಎಷ್ಟು ಬೇಯ್ದ್ರೆ ಸಾಕ್ರಿ. ಅದು ಈಗ ಕರೆಕ್ಟಾಗಿ ಬೇಯ್ದದ್ರಿ. ನಾನು ಗ್ಯಾಸನ್ನು ಆಫ್ ಮಾಡ್ತೀನಿ ರೀ. ಗ್ಯಾಸನ್ನು ಆಫ್ ಮಾಡಿಬಿಟ್ಟನೆ ನಾನಿಲ್ಲಿ 1 ಸ್ಪೂನ್ ಆಗಷ್ಟು ಸೋಯಾ ಸಾಸನ್ನು ಹಾಕ್ತಾ ಇದ್ದೀನಿ. 2 ಸ್ಪೂನ್ ಆಗಷ್ಟು ರೆಡ್ ಚಿಲ್ಲಿ ಸಾಸನ್ನು ಹಾಕ್ತಾ ಇದ್ದೀನಿ. 1 ಸ್ಪೂನ್ ಆಗಷ್ಟು ಸೆಜ್ವಾನ್ ಸಾಸನ್ನು ಹಾಕ್ತಾ ಇದ್ದೀನಿ. ಇದ್ರೆ ಹಾಕ್ರಿ, ಟೇಸ್ಟ್ ಚೆನ್ನಾಗಿ ಆಗ್ತದೆ. ಇಲ್ಲಾಂದ್ರೆ ರೆಡ್ ಚಿಲ್ಲಿ ಸಾಸು ಮತ್ತು ಸೋಯಾ ಸಾಸ್ ಇಷ್ಟನ್ನೇ ಹಾಕ್ರಿ. ಇದಕ್ಕೆ ನಾನು 1/4 ಟೀ ಸ್ಪೂನ್ ಆಗಷ್ಟ ಕಾಳು ಮೆಣಸನ್ನು ಹಾಕ್ತಾ ಇದ್ದೀನಿ. ಈಗ ಇದನ್ನ ಮಿಕ್ಸ್ ಮಾಡೋಣ್ರಿ. ಇದನ್ನೆಲ್ಲ ನಾನು ಗ್ಯಾಸನ್ನು ಆಫ್ ಮಾಡಿನೇ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ರೀ. ನೋಡಿ, ಇಲ್ಲ ನಾನು ಇನ್ನೂವರೆಗೂ ಉಪ್ಪು ಹಾಕಿಲ್ರಿ. ಈಗ ಉಪ್ಪು ಹಾಕಿದ್ರೆ ತುಂಬಾನೇ ನೀರು ಬಿಡ್ತದ್ರಿ. ಅದಕ್ಕೆ ಇದೇನಾಗಬೇಕ್ರಿ, ಕಂಪ್ಲೀಟಾಗಿ ಆರಬೇಕ್ರಿ. ಆರದ್ಮೇಲೆ ನಾನು ಆಮೇಲೆ ಉಪ್ಪನ್ನು ಹಾಕೊಂಡು ಮಿಕ್ಸ್ ಮಾಡ್ಕೋತೀನಿ ರೀ. ಇದನ್ನ ಅನ್ಕತಕ್ಕ ಸೈಡಿಗೆ ಇಡ್ತೀನಿ ರೀ. ಈಗ ನೋಡ್ರಿ 10 ನಿಮಿಷ ಆಗ್ಯದ್ರಿ. ನೋಡಿ, ಮೆಂತ್ಯ ಸೊಪ್ಪಿನ ಕ್ವಾಂಟಿಟಿನೂ ಕಡಿಮೆ ಆಗಿದ್ರಿ. ಮೆಂತ್ಯ ಸೊಪ್ಪು ಆ ಉಪ್ಪಿನ ಜೊತೆ ನೀರು ಬಿಟ್ಕೊಂಡು ನೋಡಿ ಸಾಫ್ಟ್ನು ಆಗ್ಯದ್ರಿ. ಈ ರೀತಿ ಆಗ್ಬೇಕ್ರಿ ಇದು ಕರೆಕ್ಟಾಗಿ. ನೋಡಿ, ಈಗ ಇದು ಕರೆಕ್ಟಾಗಿ ರೆಡಿ ಆಗ್ಯದ್ರಿ. ಇದಕ್ಕೆ ನಾನು 1 ಬಟ್ಲಾಗಷ್ಟ ನೋಡಿ, ದೊಡ್ಡ ಬಟ್ಲೇನೆ 1 ಬಟ್ಲಾಗಷ್ಟು ಸೋಸಿಟ್ಕೊಂಡಿರುವಂಥ ಗೋಧಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ಇದಕ್ಕೆ ನಾನು ಅವಾಗೆ ಉಪ್ಪನ್ನು ಹಾಕಿರೋದ್ರಿಂದ ಈಗ ಉಪ್ಪನ್ನೇನು ಹಾಕಲ್ರಿ. ಉಪ್ಪು ಅಷ್ಟು ಸಾಕಾಗ್ತದ್ರಿ. ಇದಕ್ಕೆ ಮತ್ತು ಸ್ಟಫಿಂಗ್ನಲ್ಲಿನೂ ಉಪ್ಪು ಇರ್ತದಲ್ಲ, ಅದಕ್ಕೆ ನಾನು ನೀವು ಉಪ್ಪನ್ನು ನೋಡ್ಕೊಂಡು ಹಾಕೋರಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಫಸ್ಟ್ ಮೇಲೆ. ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೊತೀನಿ ರೀ. ನಾವು ದಿನಾಲೂ ಚಪಾತಿಗೆ ಯಾವ ರೀತಿ ಹಿಟ್ಟನ್ನು ಕಲಿಸಿರ್ತೀವಲ್ಲ ಅಷ್ಟೇ. ತುಂಬ ಗಟ್ಟಿನೂ ಬೇಡ, ತುಂಬ ಸಾಫ್ಟೂ ಬೇಡ. ನೋಡಿ, ಅದೇ ರೀತಿ ನಾನು ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ತುಂಬ ಗಟ್ಟಿನೂ ಇಲ್ಲ, ತುಂಬ ಸಾಫ್ಟೂ ಇಲ್ಲ. ಈ ರೀತಿ ಇರಬೇಕು. ನೋಡಿ, ಇದು ಹಿಟ್ಟು ನೆನೆರಿ. ಮುಚ್ಚಿ ಒಂದು 10 ನಿಮಿಷ ಇದನ್ನು ತೆಗೆದಿಡ್ತೀನಿ ರೀ. ನೋಡಿ, 10 ನಿಮಿಷ ಆಗಿದೆ ರೀ. ನೋಡಿ, ಹಿಟ್ಟನ್ನು ಚೆಂದಂಗೆ ನೆಂದ. ಇನ್ನೊಂದು ಸ್ವಲ್ಪ ನಾದ್ಕೋತೀನಿ ರೀ. ಇನ್ನಷ್ಟು ಸಾಫ್ಟ್ ಆಗ್ತದೆ ರೀ ಅವಾಗ. ನೋಡಿ, ಈಗ ಹಿಟ್ಟು ಕರೆಕ್ಟಾಗಿ ರೆಡಿ ಆಗಿದೆ ರೀ. ನಾನು ನಿಮಗೆ ಲಟ್ಟಿಸಿ ತೋರಿಸ್ತೀನಿ ರೀ. ನೋಡಿ, ನಾನು ಇಲ್ಲೇ ಚಪಾತಿ ಮಾಡೋದು ತಗೊಂಡ್ಮೇಲೆ ನಿಮ್ಗೆ ಲಟ್ಟಿಸಿ ತೋರಿಸ್ತೀನಿ ರೀ. ನೋಡಿ, ತುಂಬ ದೊಡ್ಡದೇನಿಲ್ಲ, ಸಣ್ಣ ಸಣ್ಣ ಉಳ್ಳಿಗಳನ್ನೇ ಮಾಡ್ಕೋತೀನಿ ರೀ ನಾನು. ನೋಡಿ, ಇಷ್ಟಿಷ್ಟೇ
ತುಂಬ ದೊಡ್ಡ ಸೈಜದ್ದು ಏನು ಬೇಡ, ಸಣ್ಣ ಸಣ್ಣ ಸೈಜತ್ತೆ. ನಾನು ಎಲೆಯನ್ನು ತೆಳುವಾಗಿನೇ ಲಟ್ಸ್ಕೊಳಕ್ಕಿದ್ದೀನಿ ರೀ ಅದನ್ನು. ಅದಕ್ಕೆ ಸಣ್ಣ ಸಣ್ಣ ಉಳ್ಳಿಗಳನ್ನೇ ತೊಗೊಂಡಿದ್ದೀನಿ. ತುಂಬ ದಪ್ಪಗಿರಬಾರ್ದು ರೀ ಅದು ಎಲೆ, ಟೇಸ್ಟನ್ನು ಚೆನ್ನಾಗಿ ಬರಲ್ಲ. ತೆಳು ಇದ್ದಷ್ಟು ಬೇಗನೆ ಬೇಯ್ತದೆ ರೀ ಅದು. ನೋಡಿ ಆದಷ್ಟು ಇಷ್ಟಿಷ್ಟೇ ಸಣ್ಣ ಸಣ್ಣನೇ ತಗೋರಿ. ನೋಡಿ ಒಂದನ್ನು ಮಾಡಿ ತೋರಿಸಿದ್ದೀನಿ. ಆ ಉಳಿದಿದ್ದನ್ನು ಒಮ್ಮೆಲೆ ರೆಡಿ ಮಾಡ್ಕೊತೀನಿ ರೀ. ನೋಡಿ ಒಮ್ಮೆಲೆ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ ಈಗ ಒಂದನ್ನು ನಿಮ್ಗೆ ಲಟ್ಟಿಸಿ ತೋರಿಸ್ತೀನಿ. ಈ ರೀತಿ ಸಣ್ಣ ಸಣ್ಣದರೆ ಮಾಡ್ಕೊರಿ, ಅಥವಾ ಒಂದನ್ನೇ ದೊಡ್ಡದು ಲಟ್ಸ್ಕೊಂಡು ಒಂದೇ ಸೈಜ್ ಬಟ್ಲ ಏನಿರ್ತಾರ ಅದರಲ್ಲೇ ಕೊರೆದ್ಬಿಟ್ಟು ನೀವು ಆ ರೀತಿನೂ ಮಾಡ್ಕೋಬಹುದು ರೀ. ಈ ರೀತಿ ಒಂದೊಂದು ಸಪ್ರೇಟಾಗಿ ಲಟ್ಸೋದು ಬೇಡ ಅಂದ್ರೆ ನಿಮಗೆ ಯಾವ ರೀತಿ ಅನುಕೂಲ ಆಗ್ತದೆ ಆ ರೀತಿ ನೀವು ಮಾಡ್ಕೊರಿ. ನಾನು ಒಂದೊಂದನ್ನು ಸಪ್ರೇಟಾಗಿನೇ ಲಟ್ಸ್ಕೊತೀನಿ ರೀ. ಒಂದೇ ದೊಡ್ಡ ಚಪಾತಿ ಥರ ಲಟ್ಸ್ಕೊಂಡು ಸಣ್ಣ ಸಣ್ಣ ಆಮೇಲೆ ಬಟ್ಲದಿಂದ ಕೊರೆದ್ಬಿಟ್ಟು ತೊಗೋಬೋದು ರೀ. ನೋಡಿ ಒಂದನ್ನು ನಾನು ನಿಮಗೆ ಲಟ್ಟಿಸಿ ತೋರಿಸಿದ್ದೀನಿ. ನೋಡಿರಿ ತೆಳುವಾಗಿನೇ ಲಟ್ಸ್ಕೊರಿ, ತುಂಬ ದಪ್ಪ ಏನು ಬೇಡ. ಇದೇ ರೀತಿ ಆ ಉಳಿದಿದ್ದನ್ನು ಒಮ್ಮೆಲೆ ಲಟ್ಟಿಸಿ ರೆಡಿ ಮಾಡಿ ಇಟ್ಕೊತೀನಿ ರೀ. ನೋಡಿ ಒಮ್ಮೆಲೆ ನಾನೇನು ಮಾಡ್ಕೊಂಡಿದ್ದೀನಿ, ಒಂದು 6 ಲಟ್ಟಿಸಿ ತೊಗೊಂಡಿದ್ದೀನಿ ರೀ. ಈಗ ಸ್ಟಫಿಂಗ್ ನೋಡಿರಿ ಇದು ಕಂಪ್ಲೀಟಾಗಿ ಆರ್ಯಾವ್ರಿ. ಆರದ ಮೇಲೇ ಉಪ್ಪು ಹಾಕ್ರಿ. ಸ್ವಲ್ಪನೂ ಬಿಸಿ ಇದ್ದಾಗ ಉಪ್ಪನ್ನು ಹಾಕಿಬಿಡ್ರಿ. ತುಂಬಾ ನೀರು ಬಿಟ್ಕೊಂಡು ಆ ಸ್ಟಫಿಂಗ ಭಾಳ ಇದನ್ನ ಆಗ್ತದೆ ರೀ, ನೀರಿನ ಅಂಶ ಅನ್ನಿಸ್ತದೆ ರೀ. ನೋಡಿ ಉಪ್ಪನ್ನು ಹಾಕಿ ಈಗ ಮಿಕ್ಸ್ ಮಾಡಿದ್ದೀನಿ ರೀ ನಾನು. ಮತ್ತು ನಿಮಗೆ ಯಾವ್ದಾರು ವೆಜಿಟೇಬಲ್ಸ್, ಬೀನ್ಸು, ಪೀಸು, ಸಣ್ಣದಾಗಿ ಕಟ್ ಮಾಡಿ ಪನ್ನೀರ್ ಹಾಕ್ತಿದ್ದೆ ಅದನ್ನು ಹಾಕ್ರಿ, ಟೇಸ್ಟ್ ಚೆನ್ನಾಗಿ ಬರ್ತದೆ. ಈಗ ಈ ಸ್ಟಫಿಂಗನ್ನು ಎಲೆಯನ್ನು ನೋಡ್ಕೊಂಡು ಹಾಕೋರಿ. ಅದು ಎಲೆ ಎಷ್ಟು ಹಿಡಿಸ್ತಲ್ಲ ಅದ್ರ ತಕ್ಕಂಗೆ ನಾನು ದೊಡ್ಡ ಸ್ಪೂನಿಂದನೂ 1 ಸ್ಪೂನ್ ಆಗಷ್ಟು ಹಾಕಿದೆ. ಯಾವ ಮಕ್ಕಳು ವೆಜಿಟೇಬಲ್ಸ್ ಅದು ತಿನ್ನಲ್ಲ, ಈ ರೀತಿ ನಾವು ಹೆಲ್ದಿಯಾಗಿನೂ ಮಾಡ್ಕೊಡ್ಬೋದು. ನೋಡಿ ಈಗ ಇದನ್ನು ನೀವು 2 ರೀತಿನೂ ಮಡ್ಚ್ಕೋಬೋದು. ಈಗ ಮೋದಕ ಮಾಡಿರ್ತೀವಲ್ರಿ ನಾವು, ಆ ರೀತಿಯಾಗಿನೂ ಮಡ್ಚ್ಕೋಬೋದು ನೋಡಿ. ಅಥವಾ ಇದು ಕರಿಗಡಬದು ಮಾಡಿರ್ತೀವಲ್ರಿ, ಅಥವಾ ಕರ್ಚಿಕಾಯಿ ಶೇಪ್ನಲ್ಲಿ, ಆ ರೀತಿ ಆದ್ರೂ ಇದನ್ನು ಮಡ್ಚ್ಕೋಬೋದು. ನಾನು ಮೋದಕ ಥರನೇ ಮಾಡ್ಕೊತಾ ಇದ್ದೀನಿ ನೋಡಿ. ನಿಮಗೆ ಯಾವ್ದು ಈಸಿ ಅಲ್ಲ ಆ ರೀತಿ ನೀವು ಇದನ್ನು ಮಾಡ್ಕೊಳ್ಳಿ. ನೋಡಿ ಆ ಎಕ್ಸ್ಟ್ರಾ ಇರೋ ಹಿಟ್ಟನ್ನು ಅಲ್ಲೇ ಮಡಿಚ್ಬಿಟ್ಟು ಈ ರೀತಿ ಮಾಡ್ಕೊಂಡಿದ್ದೀನಿ ನೋಡಿ. ನೋಡಿ ಮೋಮೋಸ್ ಗತ್ಲೇನೋ ಕಾಣತ್ತವ್ರಿ. ಇನ್ನೊಂದನ್ನು ನಿಮಗೆ ಮಾಡಿ ತೋರಿಸ್ತೀನಿ ರೀ. ನೋಡಿ 2 ಮಾಡಿ ತೋರಿಸಿದ್ದೀನಿ. ಆ ಉಳಿದಿದ್ದನ್ನು ಒಮ್ಮೆಲೆ ರೆಡಿ ಮಾಡ್ಕೋತೀನಿ ರೀ ನಾನು. ನೋಡಿ ಒಮ್ಮೆಲೆ ಇದೇ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಈ ರೀತಿ ನಮ್ಗೆ ಹೆಲ್ದಿನೇ ಬೇಕು, ಎಣ್ಣೆನೇ ಬೇಡ ಅಂದರೆ ಇದನ್ನು ಸ್ಟೀಮ್ ಮಾಡ್ಕೊಂಡು ತಿನ್ಬೋದು. ಅಥವಾ ಸ್ವಲ್ಪ ಎಣ್ಣೆ ನಡೀತದಂದ್ರೆ ಸ್ಟೀಮ್ ಆದಮೇಲೆ ನೀವು ಶಾಲೋ ಫ್ರೈನು ಮಾಡ್ಕೋಬೋದು. ಅಥವಾ ಎಣ್ಣೆನೇ ನಡೀತದಂದ್ರೆ ನೀವು ಡೈರೆಕ್ಟಾಗಿ ಡೀಪ್ ಫ್ರೈ ಮಾಡ್ಕೊಂಡು ತಿಂದ್ರೂ ಟೇಸ್ಟು ಚೆನ್ನಾಗಿರ್ತದೆ. ನಿಮಗೆ ಯಾವ ರೀತಿ ಇಷ್ಟ ಆ ರೀತಿ ಮಾಡಿರಿ. ನಾನು ಇದನ್ನು ಸ್ಟೀಮ್ ಮಾಡೋಕ್ಕೆ ಆಲ್ರೆಡಿ ನೀರನ್ನು ಕಾಯ್ಲಕ್ಕೆ ಇಟ್ಟಿದ್ದೀನಿ ರೀ. ಈಗ ಒಂದು ನಾನು ಚಾಣಿ ಅಂತ ತಗೋತೀನಿ ರೀ, ಅದಕ್ಕೊಂದು ಸ್ವಲ್ಪ ಎಣ್ಣೆಯನ್ನು ಹಚ್ತೀನಿ, ಅಂಟಲ್ಲ. ಅಥವಾ ನೀವು ಇಡ್ಲಿ ಪ್ಲೇಟ್ನಲ್ಲಿ ಅಥವಾ ಡೋಕ್ಲಾ ಪ್ಲೇಟಲ್ಲಿನೂ ಇವನ್ನ ಸ್ಟೀಮ್ ಮಾಡ್ಕೋಬೋದು ರೀ. ನೋಡಿ ಇಲ್ಲಾಂದ್ರೆ ನೀವು ಸ್ಟೀಮ್ ಮಾಡ್ಕೊಂಡ್ಮೇಲೆ ಶಾಲೋ ಫ್ರೈನು ಮಾಡ್ಕೋಬೋದು ರೀ. ಇದನ್ನು ಹೈ ಫ್ಲೇಮಲ್ಲೇ 5 ನಿಮಿಷ ಸ್ಟೀಮ್ ಮಾಡ್ಕೋತೀನಿ ರೀ. ನೋಡಿ ಈಗ 5 ನಿಮಿಷ ಆಗ್ಯದ. ಸ್ಟೀಮ್ ಆದಮೇಲೆ ಏನಾಗಿದೆ, ಕಲರ್ನು ಚೇಂಜ್ ಆಗ್ಯದ ರೀ. ನೋಡಿ ಚೆನ್ನಾಗಿ ಬೇಯ್ದವ್ರಿ. ಈಗ ಇದನ್ನು ನಾನು ಬೇರೆ ಪ್ಲೇಟಿಗೆ ಹಾಕೋತೀನಿ ರೀ. ನೋಡಿ ಇದನ್ನು ನೀವು ಏನು ಮಾಡಿರಿ, ಶಾಲೋ ಫ್ರೈ ಮಾಡ್ಕೊಂಡ್ರೆ ಮೇಲಿನ ಲೇಯರ್ ಕ್ರಿಸ್ಪಿಯಾಗಿ ಟೇಸ್ಟನ್ನು ಚೆನ್ನಾಗಾಗ್ತದೆ. ಇಲ್ಲ ಹೆಲ್ದಿನೇ ಬೇಕಂದ್ರೆ ನೀವು ಇದೇ ರೀತಿನೇ ತಿನ್ಬೋದು. ನೋಡಿ ಬಿಸಿ ಬಿಸಿ ಆಗಿರುವಂಥ ಮೆಂತ್ಯ ಸೊಪ್ಪಿನ ಕಡುಬುನು ಅನ್ಬೋದು, ಮೆಂತ್ಯ ಸೊಪ್ಪಿನ ವೆಜ್ ಮೊಮೋಸನು ಅನ್ಬೋದು. ಬಿಸಿ ಬಿಸಿಯಾಗಿ ರೆಡಿ ಆಗ್ಯಾವ್ರಿ. ಇವನು ಬಿಸಿ ಬಿಸಿ ಹೀಗೇನೂ ತಿನ್ಬೋದು, ಸಾಸ್ ಜೊತೆ ತಿನ್ಬೋದು, ಸೆಜ್ವಾನ್ ಚಟ್ನಿ ಜೊತೆನೂ ತಿನ್ಬೋದು. ತುಂಬಾ ಟೇಸ್ಟಿಯಾಗಿರ್ತಾವ್ರಿ. ಟೇಸ್ಟಿನೋದು ಹೆಲ್ದಿನೋದು. ಮತ್ತು ಇಲ್ಲಿ ಗೋಧಿ ಹಿಟ್ಟು ಎಲ್ಲ ವೆಜಿಟೇಬಲ್ಸ್ ಹಾಕಿ ಮಾಡಿರೋದ್ರಿಂದ ಮಕ್ಕಳಿಗೆ ಈ ರೀತಿ ಮಾಡಿಕೊಟ್ರೆ ತುಂಬಾ ಇಷ್ಟ ಆಗ್ತದೆ ರೀ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದ. ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ. ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ಮಕ್ಕಳು ಸ್ಕೂಲ್ದಿಂದ ಬಂದ್ಮೇಲೆ ಏನು ಹೇಳಿದ್ರು, ಅವ್ರಿಗೆ ಹಸಿವಾಗಿತ್ತು ಮತ್ತು ನಮ್ಗೆ ದೋಸೆ ತಿನ್ಬೇಕನ್ನೋದು ಹೇಳಿದ್ರು. ಆದರೆ ದೋಸೆ ಹಿಟ್ಟಂತೂ ಇರಲಿಲ್ಲ. ಅದಕ್ಕೇ ಫಟಾಫಟ್ ಮಾಡ್ಕೊಳ್ಳೋಂಥ ಒಂದು ದೋಸೆಯನ್ನು ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ. ನಾನು ಅನ್ಕೊಂಡೆ ಟೇಸ್ಟಿನೂ ಇರಬೇಕು, ಹೆಲ್ದಿನೂ ಇರಬೇಕು, ಮತ್ತು ಸಾಫ್ಟ್ ಬೇಡ, ಕ್ರಿಸ್ಪಿನೇ ದೋಸೆ ಬೇಕು ಅಂದರೆ ಅದಕ್ಕಾಗಿ ನಾನು ಈ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ನನ್ನ ರೀತಿಯಲ್ಲಿ ಒಮ್ಮೆ ಇದನ್ನು ಖಂಡಿತನೂ ಟ್ರೈ ಮಾಡಿ ನೋಡ್ರಿ. ಇನ್ಸ್ಟಂಟ್ ದೋಸೆ ಅಂತಲೂ ನೀವು ಇದನ್ನು ಹೇಳ್ಬೋದು. ಈಗ ಒಂದು ಪಾತ್ರೆಗೆ ನಾನಿಲ್ಲಿ 1 ಬಟ್ಲಾಗಷ್ಟ ಮೆಂತ್ಯ ಸೊಪ್ಪನ್ನು ಸೋಸಿ ಇಟ್ಕೊಂಡಿದ್ದೆ. ಅದನ್ನು ತೊಳೆದ್ಬಿಟ್ಟು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. 1 ಬಟ್ಲಾಗಷ್ಟು ಹಾಕ್ತೀನಿ. ಆದಷ್ಟು ಎಳೆ ಮೆಂತ್ಯ ಸೊಪ್ಪನ್ನು ತಗೋರಿ, ಟೇಸ್ಟ್ ಚೆನ್ನಾಗಿರ್ತದೆ. ಒಂದು ಅರ್ಧ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಅರ್ಧ ಟೊಮೆಟೊನ ಹಾಕಿದ್ದೀನಿ. ನಿಮ್ಮ ಮನ್ಯಾಗ ಯಾವ ವೆಜಿಟೇಬಲ್ಸ್ ಅದ ಅದನ್ನಷ್ಟೇ ಹಾಕ್ರಿ, ನಡೀತವೆ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಕ್ಯಾರೆಟನ್ನು ತುರಿದ್ಬಿಟ್ಟು ಹಾಕಿದ್ದೀನಿ. 1 ಮೆಣಸಿನ್ಕಾಯಿನ ಹಾಕಿದ್ದೀನಿ. ಖಾರ ನೀವು ನೋಡ್ಕೊಂಡು ಹಾಕೋರಿ. ಇಲ್ಲ ಮಕ್ಕಳು ತಿಂತಾರಂದ್ರೆ ಇದನ್ನು ಸ್ಕಿಪ್ ಮಾಡಿ ಚಿಲ್ಲಿ ಫ್ಲೆಕ್ಸ್ ಏನಾದರೂ ಹಾಕ್ರಿ. ಸ್ವಲ್ಪ ಹಸಿ ಶುಂಠಿಯನ್ನು ತುರಿದ್ಬಿಟ್ಟು ಹಾಕಿನಿ. ಅರ್ಧ ಆಲೂಗಡ್ಡೆಯನ್ನು ಹಸಿದನ್ನೇ ತುರಿದ್ಬಿಟ್ಟು
ಅದು ಕಪ್ಪಾಗಬಾರ್ದು ನೀರಾಗ ಹಾಕಿಟ್ಟಿದ್ದೀನಿ, ಅದನ್ನೂ ಹಾಕಿ. ನಮ್ಗೆ ಆಲೂಗಡ್ಡೆ ಬೇಡ ಅಂದ್ರೆ ನೀವು ಇದನ್ನ ಸ್ಕಿಪ್ನು ಮಾಡ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ. ನಮ್ಮ ಮನ್ಯಾಗ ಬರೀ ಈರುಳ್ಳಿ, ಟೊಮ್ಯಾಟೊ, ಕೊತ್ತಂಬರಿ ಅದಂದ್ರೆ ಅಷ್ಟನ್ನು ಹಾಕ್ರಿ ನಡೀತದೆ. ಈಗ ಇದನ್ನ ಮಿಕ್ಸ್ ಮಾಡ್ಕೊಂಡ್ರಿ. ಏನಾಗ್ತದೆ, ಉಪ್ಪಿನ ಜೊತೆ ಇದು ಮಿಕ್ಸ್ ಆಗೋದ್ರಿಂದ ನೀರು ಬಿಟ್ಟು ಏನಾಗ್ತದೆ ರೀ, ವೆಜಿಟೇಬಲ್ಸ್ ಎಲ್ಲನೂ ಬೇಗನೆ ಸಾಫ್ಟ್ ಆಗ್ತಾವೆ ನೋಡಿ. ಉಪ್ಪಿನ ಜೊತೆ ಮಿಕ್ಸ್ ಆದ್ಮೇಲೆ ನಾನು ಒಂದು ಅನ್ಕ ತಕ 5 ನಿಮಿಷ ಸೈಡಿಗೆ ತೆಗೆದಿಡ್ತೀನಿ ನೋಡಿ. 5 ನಿಮಿಷ ಆದ್ಮೇಲೆ ನೋಡ್ರಿ ಒಂದು ಸ್ವಲ್ಪ ಕ್ವಾಂಟಿಟಿನೂ ಕಡಿಮೆ ಆಗಿ ಅದೇನಾಗಿರ್ತದೋ ಕರಿಗೆ ಮೆತ್ತಗೂ ಆಗಿರ್ತದೆ. ಇದಕ್ಕೆ ನಾನಿಲ್ಲಿ 1 ಬಟ್ಲಾಗಷ್ಟ ಅಕ್ಕಿ ಹಿಟ್ಟನ್ನು ಹಾಕ್ತೀನಿ. ಒಂದು 3 ಸ್ಪೂನ್ ಆಗಷ್ಟೇ ಸಣ್ಣ ರವೆನ ಹಾಕಿನಿ. ಏನು ಉಪ್ಪಿಟ್ಟು ರವೆ ಅಂತೀವಲ್ಲ, ಚಿರೋಟಿ ರವೆ ಹಾಕ್ಬೇಡ್ರಿ, ಸಣ್ಣ ರವೆನೇ ಹಾಕಿ. ಮೆಂತ್ಯ ಪಲ್ಯ ಸೊಪ್ಪು ಹಾಕಿನ ಅಂತ ಹೇಳಿ ಅದಕ್ಕೆ ಕೈ ಅನ್ನಿಸ್ಬಾರ್ದು. ಒಂದು ಅರ್ಧ ಸ್ಪೂನ್ ಆಗಷ್ಟೇ ಸಕ್ಕರೆಯನ್ನು ಹಾಕ್ತಾ ಇದ್ದೀನಿ. ಇಲ್ಲ ನಮಗೆ ನಡೀತದ ನೀವು ಅಂದರೆ ಸಕ್ಕರೆನ ಸ್ಕಿಪ್ ಮಾಡಿ ನೋಡಿ. ಇದನ್ನು ಮಿಕ್ಸ್ ಮಾಡ್ಕೊಂಡು ವೆಜಿಟೇಬಲ್ಸು ನೀರು ಬಿಟ್ಟಿರ್ತಲ್ಲ, ಅವಾಗಿನ ನೀರನ್ನು ಹಾಕಿ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೊತೀನಿ ರೀ. ಮತ್ತು ಹಿಟ್ಟು ಯಾವ ಥರ ಇರ್ಬೇಕಂತ ಹೇಳಿ ನಿಮ್ಗೆ ತೋರಿಸ್ತೀನಿ. ತುಂಬ ತೆಳುವಾಗಿರ್ಬೇಕು ರೀ, ಹಿಟ್ಟು ಗಟ್ಟಿ ಇರಬಾರ್ದು. ಸ್ವಲ್ಪ ನೀರನ್ನು ಹಾಕೊಂಡಿನಿ, ಯಾವುದೇ ರೀತಿ ಗಂಟಿರ್ಲಾರ್ದಂಗೆ ಮಿಕ್ಸ್ ಮಾಡಿ ನೋಡಿ. ಒಂದು ಅರ್ಧ ಸ್ಪೂನಾಗಷ್ಟು ಫ್ಲೇವರ್ಕಾಯಿ ಜೀರಿಗೆನೂ ಹಾಕಿದ್ದೀನಿ ರೀ ನಾನು. ಸ್ವಲ್ಪ ನೀರನ್ನು ಹಾಕ್ಕೊಂಡು ಹಿಟ್ಟನ್ನು ಕಲಸಿ. ಏನು ಹೇಳ್ತಾ ಇದ್ದೀನಿ ನಾನು, ಹಿಟ್ಟು ತುಂಬ ತೆಳುವಾಗಿರ್ಬೇಕು ರೀ, ಗಟ್ಟಿ ಇರಬಾರ್ದು. ಇನ್ನೂ ಗಟ್ಟಿ ಅನ್ಸಕತ್ತದ. ಇನ್ನೊಂದು ಸ್ವಲ್ಪ ನೀರನ್ನು ಹಾಕೋತೀನಿ ರೀ ನಾನು. ಇದೇ ರೀ ಮತ್ತೆ ಎವ್ರಿ ಟೈಮ್ ದೋಸೆ ಹಾಕೊಂಬಂದ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿನೇ ಹಾಕಬೇಕು. ಈಗ ತೆರೆಸ್ತಾ ಇದ್ದೀನಿ ನೋಡಿ. ಇಷ್ಟು ತೆಳು ಇರಬೇಕು, ಹಿಟ್ಟು ಗಟ್ಟಿ ಇರಬಾರ್ದು, ಒಂಚೂರು ತೆಳುವಾಗಿ ನೀರು ಥರನೇ ಇರಬೇಕು ನೋಡಿ. ಈಗ ರೆಡಿ ಆಗಿದೆ. ಈಗ ಇಲ್ಲಿ ನಾನು ಪ್ಯಾನ್ ತೊಗೊಂಡಿದ್ದೀನಿ, ತೆವೆ ಮೇಲೆನೂ ಹಾಕೋಬೋದು. ನಾನು ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಚ್ತಾ ಇದ್ದೀನಿ, ನೀವು ತುಪ್ಪ ಹಚ್ಚಿನೂ ಮಾಡ್ಕೋಬೋದು, ನಡೀತದೆ ನೋಡಿ. ಅದರ ತೆವೆ ಫುಲ್ ಕಾಯ್ದಿರ್ಬೇಕು ರೀ, ಹೈ ಫ್ಲೇಮ್ದಲ್ಲಿನೇ ಇಡ್ರಿ. ಗ್ಯಾಸ್ ಫುಲ್ ಪ್ಯಾನು ಅಥವಾ ತೆವೆ ಚೆನ್ನಾಗಿ ಕಾಯ್ದಿರ್ಬೇಕು ರೀ ನೋಡಿ. ಹೈ ಫ್ಲೇಮ್ದಲ್ಲಿ ಇಟ್ಟನೆ ಹಾಕ್ರಿ. ಈ ರೀತಿ ಏನಾಗಬೇಕು, ಗುಳಿ ಗುಳಿ ಥರ ಬರ್ಬೇಕು ನೋಡಿರಿ ದೋಸೆ ಚೆನ್ನಾಗಿ. ಮತ್ತು ಹಿಟ್ಟು ತೆಳುವಾಗಿರ್ಬೇಕು ರೀ. ಎವ್ರಿ ಟೈಮ್ ದೋಸೆ ಹಾಕೋ ಮುಂದೆ ನೀವು ನೀಟಾಗಿ ಮಿಕ್ಸ್ ಮಾಡಿನೇ ಹಾಕ್ರಿ. ದೋಸೆ ಹಾಕಿದ್ಮೇಲೆ ನೋಡಿ, ನಾನೊಂದು ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ, ನೀವು ತುಪ್ಪನೂ ಹಾಕ್ಬೋದು. ಹಾಕಿದ್ಮೇಲೆ ಮುಚ್ಚಿ ಲೋ ಫ್ಲೇಮ್ದಲ್ಲಿ ಇಟ್ಟನೆ ಒಂದು 2 ನಿಮಿಷ ಬೇಯಿಸ್ಬೇಕು ರೀ. ಇದನ್ನು ಲೋ ಫ್ಲೇಮ್ದಲ್ಲಿ ಇಟ್ಟನೆ ಬೇಯಿಸ್ಬೇಕು ರೀ. ಅವಾಗನೇ ಈ ರೀತಿ ಕ್ರಿಸ್ಪಿಯಾಗಿ ಎಲ್ಲ ಚೆನ್ನಾಗಿ ಬೇಯ್ದು ಬರ್ತದೆ ರೀ ದೋಸೆ. ನೀವು ಹೈ ಫ್ಲೇಮ್ದಲ್ಲಿ ಇಟ್ಟರೆ ದೋಸೆ ಬರುವುದಿಲ್ಲ ರೀ ಇದು. ಈ ರೀತಿ ಲೋ ಫ್ಲೇಮ್ದಲ್ಲಿ ಇಟ್ಟು ಬೇಯಿಸ್ರೆ ಕ್ರಿಸ್ಪಿಯಾಗಿರುವಂಥ ದೋಸೆ ಬರ್ತದೆ ರೀ ನೋಡಿ. ಒಂದನ್ನು ಹಾಕಿ ತೋರಿಸಿದ್ದೀನಿ ನಾನು ನಿಮಗೆ, ಇನ್ನೊಂದನ್ನು ಹಾಕಿ ತೋರಿಸ್ತೀನಿ ನೋಡಿ. ನೋಡಿ ಎಷ್ಟು ಗುಳ್ಳೆ ಗುಳ್ಳೆ ಥರ ನಾನು ನೀವು ಹೇಳ್ತಾ ಇದ್ದೀನಿ. ದೋಸೆ ಹಾಕೋ ಮುಂದೆ ಯಾವಾಗಲೂ ತೆವೆ ಚೆನ್ನಾಗಿ ಫುಲ್ ಕಾಯ್ದಿರಬೇಕು. ಹೈ ಫ್ಲೇಮ್ದಲ್ಲಿ ಇಟ್ಟನೆ ಹಾಕ್ರಿ. ಹಾಕಿದ್ಮೇಲೆ ಇದನ್ನು ಲೋ ಫ್ಲೇಮ್ದಲ್ಲಿ ಇಟ್ಟನೆ ಬೇಯಿಸ್ರಿ. ಇನ್ನೊಂದನ್ನು ಹಾಕಿ ತೋರಿಸ್ತಾ ಇದ್ದೀನಿ. ಇನ್ಸ್ಟಂಟ್ ದೋಸೆ ಕರೆ ಇಲ್ಲಿ ನಾನು ಸೋಡಾ, ಈನೋ, ಮೊಸರು ಏನನ್ನು ಬಳಸ್ತೇನೆ ಮಾಡ್ತಾ ಇದ್ದೀನಿ ನೋಡಿ. ಮನೆಯಲ್ಲಿರುವ ಸಾಮಗ್ರಿಗಳಿಂದನೇ ಬೇಗನೆ ಮಾಡ್ಕೋಬೋದು. ಇಲ್ಲ ಸಾಯಂಕಾಲ ನನಗೆ ಮಕ್ಕಳು ಬೇಡಾರತ್ ಮಾಡ್ತಾ ಇದ್ದೀನಿ, ಇಲ್ಲಾಂದ್ರೆ ನೀವು ಬೆಳಗಿನ ಬ್ರೇಕ್ಫಾಸ್ಟಿಗಾದರೂ ಈ ರೀತಿ ಮಾಡ್ಕೋಬೋದು. ಟೇಸ್ಟಿನೂ ಅದ, ಹೆಲ್ದಿನೂ ಅದ ನೋಡಿರಿ. ಲೋ ಫ್ಲೇಮ್ದಲ್ಲಿಟ್ಟ ಬೇಯಿಸನೆ ಚೆನ್ನಾಗಿ ಬೇಯ್ದು ಕ್ರಿಸ್ಪಿನೇ ಬರ್ತದೆ ನೋಡಿ. 2 ದೋಸೆಯನ್ನು ನಾನು ನಿಮಗೆ ಹಾಕ್ಬಿಟ್ಟು ತೋರಿಸ್ತೀನಿ. ಒಂಚೂರು ಆರ್ಲಿರಿ, ನಾನು ನಿಮಗೆ ಮುರಿದು ಬಿಟ್ಟು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದಾಗುತ್ತೆ ನೋಡಿ. 2 ದೋಸೆ ನೋಡಿರಿ ಎಷ್ಟು ಚೆನ್ನಾಗಿ ಬಂದವ ನೋಡಿ. ಮತ್ತೇನು ತಿರುವು ಬೇಯಿಸ್ಬೇಕಾದಿಲ್ಲ, ಸಣ್ಣಗೆ ಇಟ್ಕೊಂಡು ಬೇಯಿಸಿರೋದ್ರಿಂದ ಚೆನ್ನಾಗೇ ಬೇಯಿರ್ತದೆ ರೀ. ಫುಲ್ ಕ್ರಿಸ್ಪಿ ಆಗಿರ್ತದೆ ರೀ ದೋಸೆ ರವೆಯಿಂದ ನೋಡಿ. 1 ಬಟ್ಲ ಹಿಟ್ಟಿಗೆ 3 ಸ್ಪೂನ್ ಆಗಷ್ಟ ಸಣ್ಣ ರವೆಯನ್ನು ಹಾಕಿ ನೋಡಿ. ಎಷ್ಟು ಚೆನ್ನಾಗಿ ಬಂತು. ಇನ್ನೊಂದು ದೋಸೆಯನ್ನು ತೋರಿಸ್ತೀನಿ ನೋಡ್ರಿ. ಅದು ಈ ರೀತಿ ದೋಸೆ ಹಾಕೊಂಡ್ಬಿಟ್ರೆ ನೀವು ಇದನ್ನು ಸಾಸ್ ಜೊತೆನೂ ತಿನ್ಬೋದು. ಇಲ್ಲ ನಿಮ್ಮ ಫೇವ್ರೇಟ್ ಆದ ಚಟ್ನಿ ಯಾವ್ದು, ಕಾಯಿ ಚಟ್ನಿನೋ ಅಥವಾ ಈರುಳ್ಳಿ ಟೊಮ್ಯಾಟೊ ಚಟ್ನಿ ಜೊತೆನೂ ತಿನ್ಬೋದು ನೋಡಿ. ಕ್ರಿಸ್ಪಿ ಆಗಿರುವಂಥ ಟೇಸ್ಟಿ ಆಗಿರುವಂಥ ದೋಸೆ ರೆಡಿ ಆಗಿದೆ. ಈ ಅಕ್ಕಿ ಹಿಟ್ಟಿನ ದೋಸೆ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ಅಂತ ತಿಳಿಸ್ರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಇನ್ನೂ ನೀವು ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ. ಈ ಮೆಂತ್ಯ ಸೊಪ್ಪಿನ ದೋಸೆ ರೆಸಿಪಿ ಇವನ್ನ ಖಂಡಿತನೂ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಇಲ್ಲೊಂದು ಪಾತ್ರೆಗೆ ನಾನು 1 ಬಟ್ಲಾಗಷ್ಟು ಕ್ಲೀನ್ ಮಾಡಿ ಇಟ್ಕೊಂಡಿರುವಂಥ ದಪ್ಪ ಅವಲಕ್ಕಿಯನ್ನು ತೊಗೊಂಡಿದ್ದೀನಿ. ನೀವು ತೆಳು ಅವಲಕ್ಕಿ ಏನಾದ್ರೂ ತೊಗೋಬೋದು. ಇದನ್ನು ನೀರು ಹಾಕಿ ವಾಶ್ ಮಾಡ್ಕೊಂಡ್ರಿ. ಅವಲಕ್ಕಿಯಲ್ಲಿ ತುಂಬಾ ದೋಸೆ ಇರೋದ್ರಿಂದ ಇದನ್ನು ಕ್ಲೀನಾಗಿ ವಾಶ್ ಮಾಡಿಕೊಂಡು ಇದರೊಳಗೆ ನೀರನ್ನು ತೆಗಿತೀನಿ ರೀ ನೋಡಿ. ಈಗ ಅವಲಕ್ಕಿಯಲ್ಲಿ ನೀರನ್ನು ಕಂಪ್ಲೀಟಾಗಿ ತೆಗೆದಿದ್ದೀನಿ ರೀ. ಇದರಲ್ಲಿ ಇನ್ನೊಂದು 3 ಸ್ಪೂನ್ ಆಗಷ್ಟು ನೀರನ್ನು ನಾನು ಹಾಕ್ತಾಯಿದ್ದೀನಿ. ಹಾಕಿ ಮುಚ್ಚಿ ಒಂದು 10 ನಿಮಿಷ ತೆಗೆದಿಡ್ತಾ ಇದ್ದೀನಿ. ಈ ಒಂದು ಮಿಕ್ಸರ್ ಜಾರ್ಗೆ ಒಂದು 6 ಹಸಿಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಖಾರ ನೀವು ನೋಡಿಕೊಂಡು ತೊಗೋಬೋದು. ಇವೇನು ತುಂಬಾ ಏನು ಖಾರ ಇಲ್ಲದೆ 1 ಸ್ಪೂನ್ ಆಗಷ್ಟು ಹವೇಜ ಅಥವಾ ಕೊತ್ತಂಬರಿ ಬೀಜ ಅಂತೀವಲ್ಲ ತೊಗೊಂಡಿದ್ದೀನಿ. 1 ಸ್ಪೂನ್ ಆಗಷ್ಟು ಜೀರಿಗೆ, ಒಂದು 6 ರಿಂದ 7 ಬೆಳ್ಳುಳ್ಳಿ ಹೆಸರುಗಳನ್ನು ಹಾಕ್ತಾಯಿದ್ದೀನಿ. ಇದನ್ನು ತರಿಯಾಗಿನೇ ಗ್ರೈಂಡ್ ಮಾಡ್ಕೊತೀನಿ. ನಾನಿಲ್ಲಿ ನೀರದು ಏನೂ ಹಾಕಲ್ಲ.
ನೋಡಿ ಈ ಥರ ತರಿ ತರಿ ಇದ್ರೆ ಫ್ಲೇವರು ತುಂಬಾ ಚೆನ್ನಾಗಿ ಕೊಡ್ತದೆ ರೀ. ತುಂಬ ಫೈನ್ ಪೇಸ್ಟ್ ಏನು ಬೇಡ್ರಿ. ನಾನು ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ ರೀ. ಈಗ 10 ನಿಮಿಷ ಆಗ್ಯದ್ರಿ. ಅವಲಕ್ಕಿನೂ ತುಂಬಾ ಸಾಫ್ಟಾಗಿ ನೆಂದದ. ನೋಡಿ ಈ ಥರ ಸ್ಮ್ಯಾಶ್ ಆಗ್ಬೇಕ್ರಿ. ಇನ್ನೊಂದು ಸ್ವಲ್ಪ ಇದನ್ನು ಕೈಯಿಂದ ಸ್ಮ್ಯಾಶ್ ಮಾಡ್ಕೊಂಡ್ರಿ ಅಂದ್ರೆ ಹಿಟ್ಟಿನ ಥರ ಆಗ್ಬೇಕ್ರಿ. ಇದು ಹಿಟ್ಟು ಕಲಸಿದ ರೀತಿಯಲ್ಲಿ ಇರ್ತದಲ್ಲ ಆ ಥರ ಇದನ್ನು ಕೈಯಿಂದ ಸ್ಮ್ಯಾಶ್ ಮಾಡ್ಕೊಂಡು ನೋಡ್ರಿ ಎಷ್ಟು ಸಾಫ್ಟ್ ಆಗ್ಯದ್ರಿ. ಇದು ಇಷ್ಟ ಆದರೆ ಸಾಕ್ರಿ. ಇದಕ್ಕೆ ಒಂದು ಸ್ವಲ್ಪ ಮಸಾಲೆಗಳನ್ನು ವೆಜಿಟೇಬಲ್ಸ್ಗಳನ್ನು ಆ್ಯಡ್ ಮಾಡ್ಕೊಂಡ್ರಿ. ಇದಕ್ಕೆ ನಾನು 1 ಬಟ್ಲಾಗಷ್ಟು ಮೆಂತ್ಯ ಸೊಪ್ಪನ್ನು ಸೋಸ್ಬಿಟ್ಟು ತೊಳೆದು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಮೆಂತ್ಯ ಸೊಪ್ಪಂತೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಒಂದು ಸ್ವಲ್ಪ ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ನಾನು ಆ ಮಿಕ್ಸರ್ಗೆ ಮಾಡಿಟ್ಕೊಂಡಿರೋದನ್ನ ಹಾಕ್ತಾಯಿದ್ದೀನಿ. 1 ಸ್ಪೂನ್ ಆಗಷ್ಟು ನಾನು ಬಿಳಿ ಎಳ್ಳೆನ ಹಾಕ್ತಾಯಿದ್ದೀನಿ. ಎಳ್ಳಿನ ಫ್ಲೇವರ್ ತುಂಬಾ ಟೇಸ್ಟ್ ಕೊಡ್ತದೆ ರೀ. ನಾನಿಲ್ಲಿ ಒಂದು ಸಣ್ಣ ಬಟ್ಲದಿಂದ 1 ಬಟ್ಲಾಗಷ್ಟು ಕಡಲೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಇದೊಂದು 5 ಸ್ಪೂನ್ ಆಗಷ್ಟು ಕಡಲೆ ಹಿಟ್ಟು ಅದ್ರಿ. ಸ್ವಲ್ಪ ಕಡಿಮೆ ಅನಿಸಿದ್ರೆ ಮತ್ತು 1 ಸ್ಪೂನ್ ಆಗಷ್ಟು ಹಾಕೋಬೋದು. 1 ಈರುಳ್ಳಿಯನ್ನು ಈ ರೀತಿ ತೆಳುವಾಗಿ ಉದ್ದುದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ನೀವು ಸಣ್ಣದಾಗಿ ಕಟ್ ಮಾಡಿನೂ ಹಾಕ್ಬೋದು. 1 ಸ್ಪೂನ್ ಆಗಷ್ಟು ರೆಡ್ ಚಿಲ್ಲಿ ಪೌಡ್ರ್, ಹಸಿಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ಖಾರ ನೀವು ನೋಡಿಕೊಂಡು ಹಾಕೋರಿ. ಒಂದು ಸ್ವಲ್ಪ ಇಂಗನ್ನು ಹಾಕ್ತಾಯಿದ್ದೀನಿ. ಫ್ಲೇವರು ಚೆನ್ನಾಗಿ ಕೊಡ್ತದೆ. ಇದು ಆಪ್ಷನಲ್, ನೀವು ಬೇಕಂದ್ರೆ ಹಾಕ್ಬೋದು, ಇಲ್ಲಾಂದರೆ ಬಿಡ್ಬೋದು. 1 ಚಿಟಿಕೆ ಅರಿಶಿನ, 1/4 ಟೀ ಸ್ಪೂನ್ ಆಗಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು. ಇಲ್ಲಿ 1 ಸ್ಪೂನ್ ಆಗಷ್ಟು ನಾನು ಎಣ್ಣೆನ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕೋದ್ರಿಂದ ಕ್ರಿಸ್ಪಿ ಆಗ್ತಾವ್ರಿ. ಇದನ್ನು ಈಗ ಮಿಕ್ಸ್ ಮಾಡೋಣ. ನಾನಿಲ್ಲಿ ಯಾವುದೇ ರೀತಿ ಮೊಸರು, ಸೋಡಾ ಏನನ್ನೂ ಬಳಸ್ತಾ ಇಲ್ಲ. ಇದನ್ನೀಗ ಚೆನ್ನಾಗಿ ನೀರು ಹಾಕದೇನೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರಿ. ಇಷ್ಟರೊಳಗನೆ ಇದು ಕರೆಕ್ಟಾಗಿ ಮಿಕ್ಸ್ ಆಗ್ತದೆ ರೀ. ನಿಮಗೆ ಸ್ವಲ್ಪ ಕಡಿಮೆ ಅನಿಸ್ರೆ 1 ಸ್ಪೂನ್ ಅದು ಆಗಷ್ಟು ಮಾತ್ರ ನೀರನ್ನು ಹಾಕೋಬೇಕು ನೀವು. ನೋಡಿ ನಾನು ನೀರಂತೂ ಹಾಕಿಲ್ಲ. ಇಷ್ಟರೊಳಗನೆ ಈ ರೀತಿ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಇದು ಕರೆಕ್ಟಾಗಿ ರೆಡಿ ಆಗಿದೆ. ಇಲ್ಲ ನಾನು ಸ್ವಲ್ಪ ಕೈಗೆ ಎಣ್ಣೆಯನ್ನು ಹಚ್ಕೊಂಡು ಇದನ್ನು ತೆಗೆದು ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ತೊಗೋಬೋದು. ನಾನಿಲ್ಲಿ ಕಟ್ಲೆಟ್ ಶೇಪ್ ಥರ ಮಾಡ್ಕೋತಾ ಇದ್ದೀನಿ. ನೀವು ಸ್ಟಿಕ್ ಥರನೂ ಮಾಡ್ಕೋಬೋದು ಅಥವಾ ಉದ್ದಿನ ವಡೆ ಥರ ಸೆಂಟ್ರಲ್ಲಿ ಫುಲ್ ಮಾಡ್ಕೊಂಡು ಆ ಥರನೂ ಮಾಡ್ಕೋಬೋದು. ನೋಡಿ ಈ ಥರ ತುಂಬ ದಪ್ಪನೂ ಅಲ್ಲ ತುಂಬ ತೆಳುವನಲ್ಲ, ಅಷ್ಟನ್ನೇ ಮಾಡ್ಕೊರಿ. ಇಷ್ಟ ಆದರೆ ಸಕ್ಕರೆ ಇದನ್ನು ನಾನು ಒಂದು ಪ್ಲೇಟಿಗೆ ಹಾಕ್ತಾ ಇದ್ದೀನಿ. ಇನ್ನೊಂದನ್ನು ನಿಮ್ಗೆ ಮಾಡಿ ತೋರಿಸ್ತಾ ಇದ್ದೀನಿ. ಮೆಂತ್ಯ ಸೊಪ್ಪು ಹಾಕಿರೋದ್ರಿಂದ ಇದು ಟೇಸ್ಟ್ ತುಂಬಾ ಚೆನ್ನಾಗಿ ಕೊಡ್ತದೆ ರೀ ಮತ್ತು ಹೆಲ್ದಿನೂ ಆಗಿರ್ತದೆ. ನೋಡಿ 2 ಮಾಡಿದ್ದೀನಿ. ನಾನು ಒಮ್ಮೆಲೆ ಮಾಡಿ ಇದನ್ನು ಇಟ್ಕೊಂಡಿದ್ದೀನಿ. ಈಗ ಇದನ್ನು ನಾನು ಕರಿಲಿಕ್ಕೆ ಎಣ್ಣೆಯನ್ನು ಕಾಯ್ಲಿಕ್ಕೆ ಇಟ್ಟಿದ್ದೀನಿ ರೀ. ನೀವು ಎಣ್ಣೆಯಲ್ಲಿ ಕರಿಯೋದು ಬೇಡ ಅಂದರೆ ಶಾಲೋ ಫ್ರೈ ಮಾಡ್ಕೊಂಡು ತಿನ್ಬೋದು. ಅದರ ಟೇಸ್ಟೂ ತುಂಬಾ ಚೆನ್ನಾಗಿರ್ತದೆ ರೀ. ನೋಡಿ ಕಡಾಯಿಯಲ್ಲಿ ಎಣ್ಣೆನೂ ಕಾಯ್ದದ್ರಿ. ಗ್ಯಾಸು ಮೀಡಿಯಂ ಫ್ಲೇಮ್ದಲ್ಲಿ ಇರಲಿ ರೀ. ಈಗ ಒಂದೊಂದನ್ನು ಹಾಕಿ ಫ್ರೈ ಮಾಡ್ಕೊಳ್ಳೋಣ. ನಿಮಗೆ ಡೀಪ್ ಫ್ರೈ ಮಾಡೋದು ಬೇಡ ಅಂದರೆ ಶಾಲೋ ಫ್ರೈ ಮಾಡ್ಕೊಂಡು ತಿನ್ಬೋದು. ಅವಲಕ್ಕಿ ಹಾಕಿರೋದ್ರಿಂದ ಹೊರಗಡೆಯಿಂದ ಲೇಯರ್ ತುಂಬಾ ಕ್ರಿಸ್ಪಿಯಾಗಿರ್ತೈತೆ ರೀ, ಒಳಗಡೆಯಿಂದಲೂ ಸಾಫ್ಟಾಗಿರ್ತಾವೆ ರೀ. ನೋಡಿರಿ ಬಿಸಿ ಬಿಸಿ ಇವು ಅವಲಕ್ಕಿ ಮೆಂತ್ಯ ಸೊಪ್ಪಿನ ಪಕೋಡ ಅಂತಿರೋ ಅಥವಾ ಕಟ್ಲೆಟ್ ಅಂತಿರೋ ಬಿಸಿ ಬಿಸಿಯಾಗಿ ರೆಡಿ ಆಗ್ಯಾವ್ರಿ. ಇವ್ರು ನೀವು ಹಾಗೇನೂ ತಿನ್ಬೋದು, ಕಿಚಪ್ ಜೊತೆನೂ ತಿನ್ಬೋದು. ಟೇಸ್ಟು ತುಂಬಾ ಡಿಫ್ರೆಂಟ್ ಆಗಿರ್ತೈತಿ ಮತ್ತು ತುಂಬ ಚೆನ್ನಾಗಿರ್ತದೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ನೀವು ಇದನ್ನು ಟ್ರೈ ಮಾಡಿರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ಈ ಒಂದು ಪ್ಯಾನ್ಗೆ ನಾನು 1 ಸ್ಪೂನ್ ಆಗಷ್ಟು ತುಪ್ಪನ ಹಾಕ್ತಾ ಇದ್ದೀನಿ ರೀ. ನೀವು ಎಣ್ಣೆನೂ ಹಾಕ್ಬೋದು. ಇಲ್ಲಿ ನಾನು ಮೆಂತ್ಯ ಸೊಪ್ಪನ್ನು ತೊಳೆದ್ಬಿಟ್ಟು ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ರೀ. ನಾನು 2 ಬೌಲಾಗಷ್ಟು ಮೆಂತ್ಯ ಸೊಪ್ಪನ್ನು ತೊಗೊಂಡಿದ್ದೀನಿ ರೀ. ಆಮೇಲೆ ತೊಳೆದ ಮೇಲೆ ನೀರಿನ ಅಂಶ ಇರ್ಲಾರ್ದಂಗೆ ಕಾಟನ್ ಬಟ್ಟೆಯಲ್ಲಿ ಹಾಕಿ ಒರೆಸ್ಬಿಟ್ಟು ತಗೋರಿ. ಅದಷ್ಟು ಎಳೆ ಇರೋ ಮೆಂತ್ಯ ಸೊಪ್ಪನ್ನೇ ತಗೋರಿ, ಟೇಸ್ಟ್ ಚೆನ್ನಾಗಿ ಬರ್ತದೆ ರೀ.
ಈಗ ಆ ತುಪ್ಪದಲ್ಲಿನೇ ಮೆಂತ್ಯ ಸೊಪ್ಪನ್ನು ಬೇಯಿಸ್ಕೋತೀನಿ ರೀ. ಎಳೆ ಇರೋದ್ರಿಂದ ಮೆಂತ್ಯ ಸೊಪ್ಪು ಬೇಗನೆ ಕರಗಿಬಿಡ್ತದೆ ರೀ. ಹೈ ಫ್ಲೇಮಲ್ಲಿ ಇಟ್ಟು ಒಂದು 2 ನಿಮಿಷ ಆಗಷ್ಟೇ ಬೇಯಿಸ್ಕೊಂಡಿದ್ದೀನಿ ರೀ. ನೋಡಿ ಮೆಂತ್ಯ ಸೊಪ್ಪು ಎಷ್ಟು ಕಾಣಿಸಕತ್ತಿತ್ತು, ಈಗ ಕರಗಿ ಸ್ವಲ್ಪನೇ ಆಯ್ತು ರೀ ಅದು. ನೋಡಿ ಒಂದು ಅರ್ಧ ಬೌಲಾಗಷ್ಟೇ ಆಗಿದೆ. ಈಗ ಕರೆಕ್ಟಾಗಿ ಬೇಯ್ದಾದ್ರೆ ನಾನು ಗ್ಯಾಸನ್ನು ಆಫ್ ಮಾಡ್ತೀನಿ. ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ ಅನ್ಕತಕ್ಕ ಸೈಡಿಗೆ ಇಡ್ತೀನಿ. ಈಗ ಇಲ್ಲಿ ಒಂದು ಪಾತ್ರೆಗೆ ನಾನು ಇಲ್ಲಿ ಸೋಸ್ ಇಟ್ಕೊಂಡಿರುವಂಥ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಈ ಬಟ್ಲೆ ನಾನು 1.5 ಬಟ್ಲಾಗಷ್ಟೇ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ನೀವು ಆಶೀರ್ವಾದ ಆಟ ಅನ್ನೋದನ್ನು ತೊಗೋಬೋದು. ನೋಡಿ 1.5 ಬಟ್ಲಾಗಷ್ಟು ಗೋಧಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ಅರ್ಧ ಬಟ್ಲಾಗಷ್ಟು ಸಣ್ಣ ರವೆ, ಏನು ಉಪ್ಪಿಟ್ಟು ರವೆ ಅಂತ ಕರಿತೀವಲ್ಲ ರೀ, ಅದನ್ನು ಹಾಕ್ತಾಯಿದ್ದೀನಿ. ಇದು ಹಸಿ ರವೆ. ಇದರಿಂದ ತುಂಬಾ ಕ್ರಿಸ್ಪಿನೂ ಆಗ್ತಾವೆ, ಟೇಸ್ಟು ಚೆನ್ನಾಗಿ ಬರ್ತದೆ ರೀ. ನೀವು ಚಿರೋಟಿ ರವೆನಾದರೂ ಹಾಕ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನಾಗಷ್ಟು ಕಾಳು ಮೆಣಸಿನ ಪುಡಿಯನ್ನು ಹಾಕ್ತಾಯಿದ್ದೀನಿ ರೀ. ಫ್ಲೇವರ್ ಚೆನ್ನಾಗಿ ಬರ್ತದೆ ರೀ. ಒಂದು ಸ್ವಲ್ಪ 1/4 ಟೀ ಸ್ಪೂನಾಗಷ್ಟು ಅರಿಶಿಣ, 2 ಸ್ಪೂನಾಗಷ್ಟು ಬಿಳಿ ಎಳ್ಳನ್ನು ಹಾಕ್ತಾಯಿದ್ದೀನಿ ರೀ. ಬಿಳಿ ಎಳ್ಳಿಗೆ ಟೇಸ್ಟ್ ಚೆನ್ನಾಗಿ ಬರ್ತದೆ ರೀ, ಮತ್ತು ಬಿಳಿ ಎಳ್ಳೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. 1 ಸ್ಪೂನಾಗಷ್ಟು ರೆಡ್ ಚಿಲ್ಲಿ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಖಾರ ನೀವು ನೋಡ್ಕೊಂಡು ಹಾಕೋರಿ. 1 ಸ್ಪೂನಾಗಷ್ಟು ಜೀರಿಗೆನ ಹಾಕ್ತಾಯಿದ್ದೀನಿ. ಜೀರಿಗೆ ಫ್ಲೇವರು ತುಂಬಾ ಚೆನ್ನಾಗಿ ಕೊಡ್ತದೆ ರೀ. ಒಂದು ಸ್ವಲ್ಪ 1/4 ಟೀ ಸ್ಪೂನಾಗಷ್ಟು ಅಜ್ವಾನನ್ನು ಈ ರೀತಿ ಕೈಯಲ್ಲಿ ತಿಕ್ಕಿ ಹಾಕೋದ್ರಿಂದ ಫ್ಲೇವರನ್ನು ಚೆನ್ನಾಗಿ ಕೊಡ್ತದೆ. ಇಲ್ಲಿ 2 ಸ್ಪೂನಾಗಷ್ಟು ತುಪ್ಪವನ್ನು ಹಾಕ್ತಾಯಿದ್ದೀನಿ ರೀ. ನೀವು ಇಲ್ಲಿನೂ ಎಣ್ಣೆಯನ್ನಾದ್ರೂ ಹಾಕೋಬೋದು. ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಆ ಮಸಾಲೆ, ತುಪ್ಪ, ಹಿಟ್ಟು, ರವೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ರೀ. ಆ ತುಪ್ಪ ಹಿಟ್ಟಿಗೆ ಚೆನ್ನಾಗಿ ಹತ್ಬೇಕ್ರಿ. ಅಂದರೆ ನೋಡಿ ಹಿಟ್ಟು ಬೈಂಡ್ ಆಗ್ಬೇಕ್ರಿ. ನೀವು ದೊಡ್ಡ ಸ್ಪೂನ್ ಇದ್ರೆ 1 ಸ್ಪೂನಾಗಷ್ಟೇ ಹಾಕೋರಿ. ನೋಡಿ ಸಣ್ಣ ಸ್ಪೂನ್ದಿಂದ ನಾನು 2 ಸ್ಪೂನಾಗಷ್ಟೇ ಹಾಕ್ಕೊಂಡಿದ್ದೀನಿ. ಈಗ ಇದು ಹಿಟ್ಟು ಕರೆಕ್ಟಾಗಿ ಮಿಕ್ಸ್ ಆಗಿದೆ ರೀ. ಇದಕ್ಕೆ ಬೇಯಿಸಿಟ್ಕೊಂಡಿರುವಂಥ ಮೆಂತ್ಯ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಈ ಮೆಂತ್ಯ ಸೊಪ್ಪನ್ನು ಹಿಟ್ಟಿನಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದು ಬೇಯ್ದ ಮೇಲೆ ಮೆತ್ತಗಾಗಿ ಇದನ್ನಾಗಿರ್ತದೆ ರೀ. ಅದೆಲ್ಲ ಹಿಟ್ಟಿಗೆ ನೀಟಾಗಿ ಹತ್ತಬೇಕು. ಆ ರೀತಿ ಅದನ್ನು ಫಸ್ಟ್ ಉದುರಾಗಿ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಹೀಗೆ ಹಿಟ್ಟಿಗೆ ಆ ಮೆಂತ್ಯ ಸೊಪ್ಪನ್ನ ಕರೆಕ್ಟಾಗಿ ಮಿಕ್ಸ್ ಆಗಿದ್ದಾರೆ. ಇದಕ್ಕೀಗ ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೊತೀನಿ ರೀ. ನಾನು ತುಂಬ ಗಟ್ಟಿನೂ ಮಾಡಲ್ಲ, ತುಂಬ ಸಾಫ್ಟೂ ಮಾಡಲ್ಲ. ಚಪಾತಿ ಹಿಟ್ಟಿನ ಹದಕ್ಕೆ ಥರನೇ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೊತೀನಿ. ನಾನು ನಿಮಗೆ ತೋರಿಸ್ತೀನಿ. ಒಮ್ಮೆಲೆ ನೀರು ಹಾಕೋಬೇಡ್ರಿ, ಸ್ವಲ್ಪ ನೀರನ್ನು ಹಾಕಿರಿ, ಹಿಟ್ಟು ಕಲಸಿ ರೆಡಿ ಮಾಡ್ಕೊಳ್ಳಿ. ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬ ಗಟ್ಟಿನೂ ಮಾಡಿಲ್ಲ. ನೋಡಿ ಸಾಫ್ಟಾಗಿ ಹಿಟ್ಟನ್ನು ಕಲಸಿದ್ದೀನಿ. ನೋಡಿ ಇಷ್ಟಿದ್ರೆ ಸಾಕ್ರಿ. ಇದಕ್ಕೊಂದು ಸ್ವಲ್ಪ ಎಣ್ಣೆ ಅನ್ನಿಸ್ತೀನಿ. ಹಿಟ್ಟು ಚೆಂದಾಗಿನೂ ನೆನೀತದ್ರಿ, ಮತ್ತು ಅದರೊಳಗೆ ಹಾಕಿರುವ ರವೆನೂ ಚೆಂದಾಗಿ ನೆನಿಬೇಕ್ರಿ ಅದು. ನೋಡಿ ಇದನ್ನು ಮುಚ್ಚಿ ಒಂದು 10 ನಿಮಿಷ ತೆಗೆದಿಡ್ತಾ ಇದ್ರಿ. ಹಿಟ್ಟು ರವೆ ಚೆನ್ನಾಗಿ ನೆನಿಲಿರಿ. 10 ನಿಮಿಷ ಆಗಿದ್ರಿ. ನೋಡಿ ಹಿಟ್ಟು ಇನ್ನಷ್ಟು ಸಾಫ್ಟ್ ಆಗಿದೆ. ಅವಾಗ ಕಲಸಿದ್ದೂ ಚೆನ್ನಾಗಿ ಸಾಫ್ಟ್ ಆಗಿದೆ. ಇನ್ನೊಂದು ಸ್ವಲ್ಪ ನಾದ್ಕೋತೀನಿ ರೀ. ನೋಡಿ ಹಿಟ್ಟು ಎಣ್ಣೆ ಹಚ್ಚಿದ ಮೇಲೆ ಚೆನ್ನಾಗಿ ನೆನೆದು ತುಂಬಾ ಸಾಫ್ಟ್ ಆಗಿದೆ ರೀ. ಇಷ್ಟಿದ್ರೆ ಸಾಕ್ರಿ. ಇದು ಕರೆಕ್ಟಾಗಿ ರೆಡಿ ಆಗಿದೆ. ನಾನು ನಿಮ್ಗೆ ಲಟ್ಟಿಸಿ ತೋರಿಸ್ತೀನಿ. ನೋಡಿ ಇಲ್ಲಿ ಗ್ಯಾಸ್ ಕಟ್ಟಿ ಕ್ಲೀನ್ ಇರೋದ್ರಿಂದ ನಾನು ಇದ್ರ ಮೇಲೆ ಲಟ್ಟಿಸಿ ತೋರಿಸ್ತೀನಿ. ಅಥವಾ ನೀವು ಚಪಾತಿ ಮಾಡೋ ತಗಡ ಮೇಲೇನೂ ಲಟ್ಸ್ಕೋಬೋದು. ಈಗ ಫಸ್ಟ್ ಸಣ್ಣ ಚಪಾತಿ ಸೈಜಿಗೆ ಸಣ್ಣ ಉಳ್ಳಿಗಳನ್ನ ಮಾಡ್ಕೋತೀನಿ ರೀ ನಾನು. ನೋಡಿ ಇಷ್ಟಿಷ್ಟೇ ಮಾಡ್ಕೊಂಡಿದ್ದೀನಿ. ಒಂದು ಚಪಾತಿ ಹಿಟ್ಟಿನಷ್ಟೇ ತಗೋರಿ. ತುಂಬಾ ಏನು ದೊಡ್ಡ ಬೇಡ, ತುಂಬಾ ಸಣ್ಣ ಬೇಡ. ನೋಡಿ ಇಷ್ಟು ಮಾಡ್ಕೊಂಡ್ರೆ ಸಾಕ್ರಿ. ಈಗ ಉಳಿದಿರೋದನ್ನು ರೆಡಿ ಮಾಡ್ಕೋತೀನಿ ರೀ. ನೋಡಿ ಒಮ್ಮೆಲೆ ಎಲ್ಲನೂ ಮಾಡ್ಕೊಂಡಿದ್ದೀನಿ. ಇದನ್ನು ತೆಗೆದಿಡ್ತೀನಿ ರೀ. ಒಂದನ್ನು ಲಟ್ಟಿಸಿ ತೋರಿಸ್ತೀನಿ. ನೋಡಿ ಗೋಧಿ ಹಿಟ್ಟು ಹಚ್ಚಿನೇ ಲಟ್ಟಿಸ್ತೀನಿ. ನೋಡಿ ಚೆನ್ನಾಗಿ ತೆಳುವಾಗಿ ಲಟ್ಸೋಣ್ರಿ. ನೋಡಿ ಆದಷ್ಟು ಅದನ್ನು ತೆಳುವಾಗಿ ಲಟ್ಟಿಸ್ರಿ. ನೋಡಿ ಮೈದಾ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳಿ ಅಲ್ಲ ಅಂತ ಹೇಳಿ ನಾನು ಗೋಧಿ ಹಿಟ್ಟಿನಿಂದನೇ ಮಾಡಿ ತೋರಿಸಿದ್ದೀನಿ ರೀ. ತುಂಬ ಟೇಸ್ಟಿಯಾಗಿರ್ತಾವೆ ರೀ.
ತುಂಬಾ ತೆಳುವಾಗಿ ಲಟ್ಸ್ಕೊಂಡಿದ್ದೀನಿ ನೋಡಿ. ಇದನ್ನು ಒಂದು ಸೈಡಿಗೆ ಇಡ್ತೀನಿ. ನಾನು ಇನ್ನೊಂದನ್ನು ನಿಮಗೆ ಲಟ್ಟಿಸಿ ತೋರಿಸ್ತೀನಿ ರೀ ನೋಡಿ. ಇದು ನಾನು ಕದಕ ಸೈಡಿಗೆ ಇಡ್ತೀನಿ. ನಾನು ಒಟ್ಟು ಇಲ್ಲಿ 3 ಲಟ್ಸ್ಕೊತೀನಿ ರೀ. 3 ಲಟ್ಸ್ಕೊಬೋದು, 4 ಲಟ್ಸ್ಕೊಬೋದು ನೀವು. ನಾನಿಲ್ಲಿ 3 ಲಟ್ಸ್ಕೊತೀನಿ ನೋಡಿ. 2 ಲಟ್ಟಿಸಿ ತೋರಿಸಿದ್ದೀನಿ ರೀ ನಾನು ನಿಮಗೆ. ಇನ್ನೊಂದನ್ನು ಲಟ್ಸ್ಕೊತೀನಿ. ಟೋಟಲಾಗಿ 3 ಲಟ್ಸ್ಕೊತೀನಿ ನೋಡಿ. ಈಗ 3 ಲಟ್ಸ್ಕೊಂಡಿದ್ದೀನಿ ರೀ ನಾನು ನೋಡಿ. ಇದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ, ಈಗ 3 ಲಟ್ಸ್ಕೊಂಡಿದ್ದೀನಿ. ಫಸ್ಟ್ ಒಂದನ್ನು ಹಾಕಿದ್ದೀನಿ ರೀ. ಇದಕ್ಕೊಂದು ಸ್ವಲ್ಪ ಎಣ್ಣೆ ತುಪ್ಪ ಯಾವುದನ್ನಾದ್ರೂ ಹಚ್ಬೋದು ನೋಡಿ. ಸ್ವಲ್ಪ ತೆಳುವಾಗಿ ಏನು ಮಾಡಿರಿ, ಎಣ್ಣೆನ ಹಚ್ಚಿರಿ ನೋಡಿ. ಎಣ್ಣೆ ಹಚ್ಚಿ ಇದಕ್ಕೆ ಇದೇ ಗೋಧಿ ಹಿಟ್ಟನ್ನು ಸ್ವಲ್ಪ ನಾನಿಲ್ಲಿ ಉದುರಿಸ್ತೀನಿ ರೀ. ಅಂದ್ರೆ ಅಂಟಲ್ರಿ, ಇದ್ರ ಮೇಲೇ ನಾನು ಅವೆರಡನ್ನು ಹಾಕಿದ್ದೀನಿ. ಅದಕ್ಕೆ ಈ ರೀತಿ ಎಣ್ಣೆ ಹಿಟ್ಟು ಹಚ್ಚಿ ಹಾಕೋದ್ರಿಂದ ಅಂಟೆಲ್ಲ ಪದ್ರ ಪದ್ರ ಆಗಿಬಿಡ್ತದೆ. ಅದಕ್ಕಾಗಿ ನಾನು ಈ ರೀತಿ ಹಾಕ್ತಾಯಿದ್ದೀನಿ ನೋಡಿ. ಆ ಸ್ವೀಟ್ನಲ್ಲಿ ನಾವು ಖಾಜಾ ಮಾಡ್ತಿರ್ತೀವಲ್ರಿ, ಅದೇ ರೀತಿ ನೋಡಿ. ಸೇಮನ್ನು ಮತ್ತು ಎಣ್ಣೆ ಮತ್ತು ಹಿಟ್ಟು ನೋಡಿ. ಎಲ್ಲದಕ್ಕೂ ನೀವು 3 ಮಾಡ್ಕೊರಿ, 4, ಆದರೆ ಎಲ್ಲಕ್ಕೂ ಇದೇ ರೀತಿ ಹಿಟ್ಟು ಎಣ್ಣೆ ಹಚ್ಚಿನೇ ಮಾಡ್ಕೋಬೇಕು. ಅಂದರೆ ಎಲ್ಲನೂ ಪದ್ರ ಪದರಾಗಿ ಅದಕ್ಕೆ ಕರೆದ ಮೇಲೆ ಪದ್ರ ಬಿಡ್ತದೆ ರೀ, ಚೆನ್ನಾಗಿ ಹತ್ತು ನೋಡಿ. 3 ಮಾಡಿಕೊಂಡು ಈ ರೀತಿ ಹಿಟ್ಟು ಎಣ್ಣೆನ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಇದನ್ನು ರೋಲ್ ಮಾಡ್ತೀನಿ ನೋಡಿ. ಟೈಟಾಗಿ ಚೆನ್ನಾಗಿ ರೋಲ್ ಮಾಡೋಣ ನೋಡಿ. ಲಾಸ್ಟಿಗೆ ಇದೇನು ಸ್ವಲ್ಪ ಹಾಕಿ ಉಳಿದಿರ್ತದೆ, ಅದಕ್ಕೊಂದು ಸ್ವಲ್ಪ ನೀರು ಹಚ್ಚಿ ಅದನ್ನು ಪ್ಯಾಕ್ ಮಾಡ್ಕೋತೀನಿ ನೋಡಿ. ಅದನ್ನು ಈ ರೀತಿ ರೋಲ್ ಮಾಡ್ರೆ ನೀರು ಹಚ್ಚಿ ಅವಾಗ ಅದು ಏನಾಗ್ತದೆ ರೀ, ಟೈಟಾಗಿ ರೋಲು ಚೆನ್ನಾಗಿ ಆಗ್ತದೆ ರೀ ನೋಡಿ. ಕರೆಕ್ಟಾಗಿ ರೆಡಿ ಆಗಿದ್ರೆ ಇದನ್ನು ಈಗ ಕಟ್ ಮಾಡ್ಕೋತೀನಿ. ತುಂಬ ದೊಡ್ಡ ಬೇಡ್ರಿ, ಒಂದೇ ಅಳತೆಯಲ್ಲಿ ಕಟ್ ಮಾಡ್ಕೊರಿ. ಅಥವಾ ಪಿಜ್ಜಾ ಕಟ್ರ್ ಇದ್ರೆ ಅದರಲ್ಲೇನು ಕಟ್ ಮಾಡ್ಕೋಬೋದು ರೀ ನೋಡಿ. ಇಷ್ಟೇ ಈ ಸ್ವೀಟ್ ಖಾಜಾ ಮಾಡ್ತೀವಲ್ಲ ಅದೇ ಥರ ಈ ಶೇಪ್ ಆಗಿರ್ತಾವೆ. ಅದನ್ನೇ ನಾನು ಒಂದು ಸ್ವಲ್ಪ ರೌಂಡ್ ಶೇಪ್ ಮಾಡ್ಕೊತೀನಿ. ಮಾಡಿಕೊಂಡು ಈ ಥರ ನೋಡಿ ಪ್ರೆಸ್ ಮಾಡಿ ನೋಡಿ, ಪದ್ರ ಪದರಾಗಿ ಈಗನೇ ಕಾಣಾಗ್ತದೆ ರೇಟ್ ಚೆನ್ನಾಗಿ ನೋಡಿ. ಇಲ್ಲಾಂದ್ರೆ ಅದು ಓವಲ್ ಶೇಪ್ದಲ್ಲಿ ಆಗ್ತೈತಿ. ಅದನ್ನು ಸ್ವಲ್ಪ ರೌಂಡ್ ಮಾಡ್ಕೊಂಡು ಈ ರೀತಿ ಕೈಯಿಂದ ಒತ್ತಿ ನೋಡಿ. ಈ ರೀತಿ ಉಳಿದಿದ್ದನ್ನು ಅದೇ ರೀತಿ ರೆಡಿ ಮಾಡ್ಕೋತೀನಿ ರೀ ನೋಡಿ. ನೋಡಿ ಒಮ್ಮೆಲೆ ಏನು ಮಾಡ್ಕೊಂಡಿದ್ದೀನಿ, ರೆಡಿ ಮಾಡ್ಕೊಂಡಿದ್ದೀನಿ. ಈ ರೀತಿ ಎಲ್ಲನೂ ರೌಂಡಾಗಿ ಮಾಡ್ಕೊಂಡಿದ್ದೀನಿ ರೀ ನಾನು. ಇಲ್ಲ ನಿಮ್ಗೆ ಅದೇ ಶೇಪ್ ಇಷ್ಟ ಅಂದ್ರೆ ನೀವು ಅದೇ ಶೇಪ್ನಲ್ಲಿನೂ ಮಾಡ್ಕೋಬೋದು. ಈಗ ಇದನ್ನು ಒಂದು ಪ್ಲೇಟಿಗೆ ಹಾಕೋತೀನಿ ರೀ. ಇವನ್ನ ಇನ್ನೊಂದು ಸ್ವಲ್ಪ ಲಟ್ಸ್ಕೋಬೇಕ್ರಿ ನೋಡಿ. ಇದೇನು ಅಂಟಲ್ಲ, ಹಾಗೇನೆ ಲಟ್ಟಿಸ್ರಿ. ಇದಕ್ಕೇನು ಹಿಟ್ಟು ಹಚ್ಬೇಡ್ರಿ, ಯಾವ್ದು ಹಚ್ಬೇಡ್ರಿ ನೋಡಿ. ಇನ್ನೊಂದು ಸ್ವಲ್ಪನೇ ಲಟ್ಸ್ಕೋಬೇಕು. ಅಂದರೆ ಎಣ್ಣೆಲಿ ಕರೆದ ಮೇಲೆ ಚೆನ್ನಾಗಿನೂ ಬೇಯ್ತದೆ. ಈ ರೀತಿ ಪದರ ಪದರಾಗಿ ಕಾಣ್ತದೆ ರೀ ನೋಡಿ. ಇಲ್ಲೇ ಪದರ ಪದರಾಗಿ ಕಾಣಕತ್ತಿಲ್ಲ ನೋಡಿ. ಇನ್ನೊಂದನ್ನು ಲಟ್ಟಿಸ್ಕೋತೀನಿ ನಾನು. ತುಂಬ ಏನು ಲಟ್ಟಿಸ್ಬೇಡ್ರಿ, ಸ್ವಲ್ಪ ಲಟ್ಟಿಸಿದ್ರೆ ಸಾಕ್ರಿ ನೋಡಿ. ಬೇಯೋ ಮುಂದೆ ಜಲ್ದಿ ಬೇಯ್ತದೆ ಈ ರೀತಿ ಇತ್ತಂದ್ರೆ. ಯಾವ ಉಳಿದದನ್ನು ಲಟ್ಟಿಸಿ ರೆಡಿ ಮಾಡ್ಕೋತೀನಿ ರೀ ನಾನು ನೋಡಿ. ಎಲ್ಲನ ಸ್ವಲ್ಪ ಲಟ್ಟಿಸಿ ರೆಡಿ ಮಾಡ್ಕೊಂಡಿದ್ದೀನಿ ರೀ. ಆಲ್ರೆಡಿ ಎಣ್ಣೆನೂ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ನಾನು ನೋಡಿ. ಎಣ್ಣೆನೂ ಪರ್ಫೆಕ್ಟಾಗಿ ಕಾಯ್ದದೆ ರೀ. ಕಾಯ್ದ್ಮೇಲೆ ಗ್ಯಾಸು ಲೋ ಫ್ಲೇಮ್ದಲ್ಲಿ ಇಟ್ಟನೇ ಕರೀರಿ. ಇದ್ರ ಪದರ ಪದರ ಆಗಿರೋದ್ರಿಂದ 3 ಪದರ ಇರ್ತದಲ್ಲ, ಚೆನ್ನಾಗಿ ಬೇಯಬೇಕು. ಇಲ್ಲಾಂದ್ರೆ ಮೇಲಿನ ಲೇಯರ್ ಅಷ್ಟೇ ಬೇಯ್ದಿರ್ತದೆ, ಒಳಗಡೆಯಿಂದ ಹಸಿರೆ ಉಳಿದಿರ್ತದೆ ಅಥವಾ ಮೆತ್ತಗಾಗ್ತದೆ. ಆಮೇಲೆ ಅದಕ್ಕೆ ಲೋ ಫ್ಲೇಮ್ನಲ್ಲಿ ಇಟ್ಟನೇ ಕರೀರಿ ನೋಡಿ. ಗೋಧಿ ಹಿಟ್ಟು ಮೆಂತ್ಯ ಸೊಪ್ಪಿನಿಂದ ಮಾಡೋದ್ರಿಂದ ಇದು ಹೆಲ್ದಿನೂ ಆಗಿರ್ತದೆ ಮತ್ತು ಎಣ್ಣೆನೂ ಹಿರ್ಕೊಳ್ಳಲ್ಲ. ತುಂಬಾ ಡ್ರೈ ಇರ್ತದೆ ರೀ. ಎಷ್ಟು ದಿನ ಬೇಕಾದ್ರೆ ಇಟ್ಕೊಂಡು ತಿನ್ಬೋದು. ತುಂಬಾ ಕ್ರಿಸ್ಪಿನೂ ಆಗಿರ್ತದೆ ರೀ ನೋಡಿ. ಬಿಸಿ ಬಿಸಿಯಾಗಿ ರೆಡಿಯಾಗಿರ್ತಾವೆ ರೀ ನೋಡಿ. ರೆಡಿಯಾಗ್ಯಾವ ಮತ್ತು ಎಣ್ಣೆನೂ ಹಿಡಿದಿರಲ್ಲ. ಗೋಧಿ ಹಿಟ್ಟು ಮೆಂತ್ಯ ಸೊಪ್ಪು ರವೆ ಬಳಸಿ ಮಾಡಿರೋದ್ರಿಂದ ಹೆಲ್ದಿನೂ ಅದಾವೆ ನೋಡಿ. ರವೆ ಎಲ್ಲ ಎಷ್ಟು ದಿನ ಇಟ್ಟರು ತುಂಬಾ ಕ್ರಿಸ್ಪಿ ಆಗಿರ್ತವೆ. ಆ ರವೆ ಹಾಕೋದ್ರಿಂದ ಕ್ರಿಸ್ಪಿ ಆಗ್ತಾವೆ ರೀ. ಟೇಸ್ಟೂ ತುಂಬಾ ಚೆನ್ನಾಗಿರ್ತದೆ ರೀ.
ಇಬ್ಬರು ದೀಪಾವಳಿ ಹಬ್ಬಕ್ಕೆ ಇದನ್ನು ಖಂಡಿತನೂ ನೀವು ಇದನ್ನು ಮಾಡ್ಕೊರಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಇದನ್ನು ನಾವು ಖಾರಿನ ಖಾಜಾ ಅಂತಲೂ ಕರಿಬೋದು ರೀ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ. ಇಲ್ಲಿ ನಾನು ದೊಡ್ಡ ಬಟ್ಲೆ 1 ಬಟ್ಲಾಗಷ್ಟು ಸ್ವಚ್ಛ ಮಾಡಿ ಇಟ್ಕೊಂಡಿರುವಂಥ ಚುರುಮುರಿಯನ್ನು ತೊಗೊಂಡಿನ್ರಿ. ನಮ್ಮ ಉತ್ತರ ಕರ್ನಾಟಕದ ಕಡೆ ಇದನ್ನೇನಂತೀವಿ ನಾವು ಗೊಳ ಚುರುಮುರಿ ಅಂತಲೇ ಕರಿತೀವಿ. ಇನ್ನೊಂದು ಬೆಳಗಾವಿ ಚುರುಮುರಿನೂ ಬರ್ತದೆ. ನಿಮ್ಮ ಕಡೆ ಯಾವ ಚುರುಮುರಿ ಅದಾವಲ್ರಿ ಅದನ್ನ ನನಗೆ ತೊಗೊರಿದ್ದೀನಿ. ಇದನ್ನು ಕೆಲವರು ಮಂಡಕ್ಕಿ ಅಂತಲೂ ಕರೀತಾರೆ. ಈ ಚುರುಮುರಿಯನ್ನು ಏನು ಮಾಡ್ತೀನಿ ರೀ, ಇದಕ್ಕೆ ನೀರು ಹಾಕೋತೀನಿ ರೀ. ನೋಡಿ, ಆ ನೀರನ್ನು ಮಿಕ್ಸ್ ಮಾಡಿ ಆ ಚುರುಮುರಿ ಸ್ವಲ್ಪ ಮೆತ್ತಗಾಗಬೇಕು ರೀ. ಅದಕ್ಕನ್ನೇ ಆ ನೀರಿನಲ್ಲಿ ಹಾಕಿಬಿಟ್ಟಿದ್ದೀನಿ. ಒಂದು 5 ನಿಮಿಷ ನೆನೆ ಇಡ್ತೀನಿ ರೀ. ನೋಡಿ, 5 ನಿಮಿಷ ಆದಮೇಲೆ ಏನಾಗ್ತದೆ ರೀ, ಸಾಫ್ಟ್ ಆಗಿರ್ತಾವೆ ನೋಡಿರಿ. ಇವು ಗೊಳ ಚುರುಮುರಿ ಅಂತೂ ಬೆಳಗಾವಿ ಚುರುಮುರಿಗಿಂತ ಬೇಗನೆ ಸಾಫ್ಟ್ ಆಗ್ತದೆ ನೋಡಿರಿ. ಈಗ ಇದನ್ನು ಬೇರೆ ಪಾತ್ರೆಗೆ ಈ ರೀತಿ ನೀರನ್ನು ಹಿಂಡಿಬಿಟ್ಟು ತೊಗೋತೀನಿ ರೀ. ಮನೆಯಲ್ಲಿರುವ ಸಾಮಗ್ರಿಗಳನ್ನ ಬಳಸಿನೇ ತುಂಬ ಟೇಸ್ಟಿಯಾಗಿ ಮಾಡ್ತಾ ಇದ್ದೀನಿ ನೋಡಿರಿ. ಅದಕ್ಕೆ ನಾನು ಒಂದು ದೊಡ್ಡ ಬಟ್ಲೆ 1 ಬಟ್ಲ ಅಂದ್ರೆ ಒಂದು 2 ಬಟ್ಲಾಗಷ್ಟು ಚುರುಮುರಿಯನ್ನು ತೊಗೊಂಡಿದ್ದೇನೆ ನೋಡಿ. ಈಗ ಇದನ್ನು ಕತಕ ಸೈಡಿಗೆ ಇಡ್ತೇನೆ ರೀ. ಈಗ ಇದನ್ನು ಈ ಪಾತ್ರೆಗೆ ಹಾಕೋತೀನಿ ರೀ. ಅದೇ ಪಾತ್ರೆಗೆ ನೀರನ್ನು ತಗೊಂಡಿದ್ದೀನಿ ನೋಡಿ. ಅದು 2 ಬಟ್ಲು ಚುರುಮುರಿ ಹಾಕೊಂಡ್ರೆ ಅವಾಗ ನೆನೆದ್ ಬಿಟ್ಟು ಏನಾಗ್ತೈತಿ 1 ಬಟ್ಲಾಗಷ್ಟು ಆಗ್ತದೆ ರೀ ಅದು. ಇದಕ್ಕೆ ನಾನಿಲ್ಲಿ 1 ಬಟ್ಲಾಗಷ್ಟು ಎಳೆ ಮೆಂತ್ಯ ಸೊಪ್ಪನ್ನು ತೊಳೆದ್ಬಿಟ್ಟು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ರೀ. ನೀವು ಮೆಂತ್ಯ ಸೊಪ್ಪಿನ ಬದಲು ಇಲ್ಲಿ ಏನು ಮಾಡ್ಬೋದು, ಪಾಲಕ್ ಸೊಪ್ಪನ್ನಾದ್ರೂ ಹಾಕ್ಬೋದು. ಇಲ್ಲ ಮೆಂತ್ಯ ಸೊಪ್ಪಿನ ಕ್ವಾಂಟಿಟಿ ನೀವು ಇನ್ನೂ ಸ್ವಲ್ಪ ಜಾಸ್ತಿನ ಹಾಕ್ತೀನಿ ಅಂದ್ರೆ ನಡೀತದೆ ರೀ, ಅದನ್ನೂ ಹಾಕ್ಬೋದು ರೀ, ನಡೀತದೆ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಈರುಳ್ಳಿಯನ್ನು ಉದ್ದುದ್ದಾಗಿ ತೆಳುವಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ರೀ. ನೀವು ಸಣ್ಣದಾಗಿ ಕಟ್ ಮಾಡಿನೂ ಹಾಕಿದ್ರೆ ನಡೀತದೆ ನೋಡಿ. ಇಲ್ಲಿ ನಾನು 2 ಮೆಣಸಿನ್ಕಾಯಿ, ಸ್ವಲ್ಪ ಹಸಿ ಶುಂಠಿ, 5 ಬೆಳ್ಳುಳ್ಳಿ ಹೆಸರನ್ನ ಈ ರೀತಿ ಪೇಸ್ಟ್ ಮಾಡಿ ಹಾಕತ್ತೀನಿ. ಖಾರ ನೀವು ನೋಡ್ಕೊಂಡು ಹಾಕೋರಿ. ಇಲ್ಲ ಹಸಿ ಮೆಣಸಿನ್ಕಾಯಿ ತುಂಬ ಖಾರ ಅನ್ನಿಸ್ತದಂದ್ರೆ 1 ಮೆಣಸಿನ್ಕಾಯಿನ ಹಾಕೋರಿ. ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ. 1 ಅರ್ಧ ಸ್ಪೂನಾಗ ಸಕ್ಕರೆ ಹಾಕ್ತೀನಿ ರೀ. ಸ್ವಲ್ಪ ಮೆಂತ್ಯ ಸೊಪ್ಪಿಂದ ಏನಾದ್ರು ಕೈ ಅಂಶ ಅನ್ನಿಸಿತ್ತಂದ್ರೂ ಅದಕ್ಕೆ ಕಡಿಮೆ ಆಗ್ತದೆ. 1 ಅರ್ಧ ಸ್ಪೂನಾಗಷ್ಟು ಗರಂ ಮಸಾಲ. ಇಲ್ಲ ನಮಗೆ ಸಕ್ಕರೆನೇ ಬೇಡ ಅಂದ್ರೆ ನೀವು ಸ್ಕಿಪ್ ಮಾಡಿ ನಡೀತದೆ. 1/4 ಟೀ ಸ್ಪೂನಾಗಷ್ಟು ಅರಿಶಿನ. ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಅರ್ಧ ಸ್ಪೂನಾಗಷ್ಟು ರೆಡ್ ಚಿಲ್ಲಿ ಪೌಡರ್ನ ಹಾಕ್ತಾ ಇದ್ದೀನಿ. ಅಂದ್ರೂ ನೀವು ಖಾರ ನೋಡ್ಕೊಂಡು ಹಾಕೋರಿ. 1 ಅರ್ಧ ಸ್ಪೂನಾಗಷ್ಟು ಜೀರಿಗೆ ಪುಡಿ, ಇದು ಹುರಿದಿರುವ ಜೀರಿಗೆ ಪುಡಿ. 1 ಸ್ಪೂನಾಗಷ್ಟೇ ನಿಂಬೆ ರಸನ ಹಾಕೊಂಡ್ರಿ. ಇಲ್ಲಾಂದ್ರೆ ನೀವು 1 ಅರ್ಧ ಸ್ಪೂನಾಗಷ್ಟು ಚಾಟ್ ಮಸಾಲ ಆದರೂ ಹಾಕಿ ನಡೀತದೆ ನೋಡಿ. ಇದನ್ನು ಮಿಕ್ಸ್ ಮಾಡ್ಕೊಂಡು ನೋಡಿರಿ. ಅದು ಮೆಂತ್ಯ ಸೊಪ್ಪದೆಲ್ಲ ತೊಳೆದು ಕಟ್ ಮಾಡಿದೆಲ್ಲ ಎಲ್ಲನೂ ನೀರು ಬಿಟ್ಕೋತದ್ರಿ ಅದು. ಇಲ್ಲೊಂದು ಅರ್ಧ ಸ್ಪೂನಾಗಷ್ಟೇ ಕರಿ ಮತ್ತು ಬಿಳಿ ಎಳ್ಳು 2 ಮಿಕ್ಸ್ ಆಗ್ಯಾವ್ರಿ. ಇದನ್ನು ಹಾಕ್ತಾ ಇದ್ದೀನಿ. ಟೇಸ್ಟ್ನು ಚೆನ್ನಾಗಿ ಬರ್ತದೆ ಮತ್ತು ಇದು ಸ್ಕಿನ್ಗೆ, ಹೇರ್ಗೆನು ಒಳ್ಳೇದು. ಇಲ್ಲ ನಮ್ಮ ಕಡೆ ಕರಿ ಇಲ್ಲ ಬರೀ ಬಿಳಿ ಎಳ್ಳದಾವಂದ್ರೆ ಅವನು ಹಾಕ್ರಿ ನಡೀತದೆ ನೋಡಿ. ನಾನಿಲ್ಲಿ ಸಣ್ಣ ಬಟ್ಲೆನೇ 1 ಬಟ್ಲ ಅಂದ್ರೆ ಅರ್ಧ ಬಟ್ಲಾಗಷ್ಟೇ ಫಸ್ಟ್ ಕಡಲೆ ಹಿಟ್ಟನ್ನು ಹಾಕೊಂಡು ಮಿಕ್ಸ್ ಮಾಡ್ಕೋತೀನಿ ರೀ ಬೈಂಡಿಂಗ್ ಸಲುವಾಗಿ. 1 ಅರ್ಧ ಸ್ಪೂನಾಗಷ್ಟೇ ಎಣ್ಣೆನ ಹಾಕೊಂಡಿದ್ದೀನಿ. ಇಲ್ಲ ಇನ್ನೊಂದು ಸ್ವಲ್ಪ ಹಿಟ್ಟು ಹಿಡಿಸ್ತದಂದ್ರೆ ನೀರು ಹಾಕಲ್ರಿ. ನಾನು ನೀರು ಹಾಕ್ತೇನೆ ಕಲಿಸ್ತಾ ಇದ್ದೀನಿ. ಇಲ್ಲ ಹಿಡಿಸ್ತದ ಹಿಟ್ಟಂದ್ರೆ ಇನ್ನೊಂದು ಸ್ಪೂನ್ ಆಗಷ್ಟು ಹಾಕೋತೀನಿ ರೀ. ತುಂಬಾ ಮೆತ್ತಗೆ ಅನ್ಸಾಕತ್ತಿದ್ರಿ. ಇಲ್ಲಿ ಸೋಡಾ, ಏನೋ ಮೊಸರು ಏನನ್ನು ಬಳಸ್ತೇನೆ ಮಾಡ್ತಾ ಇದ್ದೀನಿ ರೀ ನಾನು ನೋಡಿ. ಇನ್ನೊಂದು ಸ್ಪೂನ್ ಆಗಷ್ಟೇ ಹಿಟ್ಟು ಹಿಡಿಸ್ತದೆ. ಒಮ್ಮೆಲೇನೆ ಹಾಕ್ಬೇಡ್ರಿ. ಹಿಟ್ಟಿನ ಕ್ವಾಂಟಿಟಿನೂ ಜಾಸ್ತಿ ಆಗಬಾರ್ದ್ರಿ, ಅದು ಅವಾಗ ಹಿಟ್ಟು ಹತ್ತದ ನೋಡಿ. ಅದಕ್ಕೆ ನೋಡ್ಕೊಂಡು ಹಿಟ್ಟು ಹಾಕೋರಿ ನಡೀತದೆ ನೋಡಿ. ಅರ್ಧ ಬಟ್ಲ ಮೇಲೆ ನಾನಿಲ್ಲಿ 1 ಸ್ಪೂನ್ ಆಗಷ್ಟೇ ಹಿಟ್ಟನ್ನು ಹಾಕೊಂಡಿದ್ದೀನಿ ಅಷ್ಟೇ. ಇದೇ ರೀತಿನೇ ಇರ್ಬೇಕು ನೋಡ್ರಿ. ತುಂಬ ಗಟ್ಟಿನೂ ಕಲಸಲ್ಲ. ಹಿಟ್ಟನ್ನು ಯಾವ ರೀತಿ ಇರ್ಬೇಕಂತ ಹೇಳಿನ ತೋರಿಸ್ತೀನಿ ನೋಡ್ರಿ. ತುಂಬ ಹಿಟ್ಟು ಹಾಕೊಂಡು ಗಟ್ಟಿಯಾಗಿನೂ ಕಲ್ಸ್ಕೊಬೇಡ್ರಿ ನೋಡಿ. ಇದೇ ರೀತಿನೇ ಇರಲಿ ರೀ ಹಿಟ್ಟು ನೋಡಿ. ಈ ರೀತಿ ಇದು ಕರೆಕ್ಟಾಗಿ ರೆಡಿ ಆಗಿದ್ರಿ. ಇದನ್ನು ಹಿಟ್ಟೇನೇನು ನೆನೆಯಕ್ಕೆ ಬಿಡೋದು ಬೇಡ್ರಿ. ಈಗ ನೋಡಿ ಹಿಟ್ಟು ಕರೆಕ್ಟಾಗಿ ರೆಡಿ ಆಗಿದೆ. ಇದೇ ರೀತಿನೇ ಇರ್ಬೇಕ್ರಿ ಇದು ಹಿಟ್ಟು. ಈಗ ಇದಕ್ಕೊಂದು ಸ್ವಲ್ಪ ನೋಡಿ ನಾನು ಎಣ್ಣೆಯನ್ನು ಕೈಗೆ ಹಚ್ಕೊಂಡು ಸಣ್ಣ ಸಣ್ಣ ಕಟ್ಲೆಟ್ ಥರ ಮಾಡ್ಕೋತೀನಿ ರೀ. ಕಟ್ಲೆಟ್ನು ತುಂಬ ದಪ್ಪಾಗಿ ಮಾಡಬೇಡ್ರಿ, ಅಷ್ಟು ಚಲೋ ಅತ್ತಲ್ರಿ. ಸ್ವಲ್ಪ ತೆಳುವಾಗಿನೇ ತಟ್ಕೋಬೇಕು ಅದನ್ನು. ನಾನು ಕೈಯಲ್ಲೇ ಮಾಡ್ತಾ ಇದ್ದೀನಿ. ಇಲ್ಲಾಂದ್ರೆ ನೀವೇನು ಮಾಡ್ಬೋದು, ಶೀಟ್ ಮೇಲೆ ಅಥವಾ ಆಯಿಲ್ ಪ್ಯಾಕೆಟ್ ಇತ್ತಂದ್ರೆ ಅದ್ರ ಮೇಲೂ ತಟ್ಬಿಟ್ಟು ಮಾಡ್ಕೊಬೋದು ನಡೀತದೆ. ಇಲ್ಲ ಬಟರ್ ಪೇಪರ್ ಮೇಲೆ ಮಾಡ್ತಿದ್ರೆ ಅದ್ರ ಮೇಲೂ ಮಾಡ್ಕೊಂಡು ನಡೀತದೆ ನೋಡಿ. ಇಷ್ಟನ್ನಾಗಿ ಮಾಡೋಣ ನೋಡಿ. ಇದನ್ನು ನೀವು 3 ಥರ ಮಾಡ್ಕೋಬೋದು. ನಮಗೆ ಹೆಲ್ದಿನೇ ಬೇಕಂದ್ರೆ ಸ್ಟೀಮ್ ಮಾಡಿಬಿಟ್ಟು ತಿನ್ಬೋದು. ಇಲ್ಲ ಸ್ವಲ್ಪ ಎಣ್ಣೆ ನಡೀತದಂದ್ರೆ ಶಾಲೋ ಫ್ರೈ ಮಾಡ್ಬೋದು. ಎಣ್ಣೆ ನಡೀತದಂದ್ರೆ ನೀವು ಡೀಪ್ ಫ್ರೈನೂ ಮಾಡ್ಕೋಬೋದು. ಇದನ್ನು ನೀವೇನು ಮಾಡ್ಬೋದು, ಸಾಯಂಕಾಲ ಸ್ನ್ಯಾಕ್ಸಿಗಾದರೂ ಮಾಡ್ಕೋಬೋದು, ಬೆಳಗಿನ ಬ್ರೇಕ್ಫಾಸ್ಟಿಗಾದರೂ ಮಾಡ್ಕೋಬೋದು. ಇಲ್ಲ ನೀವು ಡೀಪ್ ಫ್ರೈನೇ ಮಾಡ್ತೀರಿ ಅಂತಂದ್ರೆ 1 ಸ್ಪೂನ್ ಆಗಷ್ಟೇ ಅಕ್ಕಿ ಹಿಟ್ಟನ್ನು ಹಾಕ್ರಿ. ಅವಾಗ ತುಂಬಾ ಕ್ರಿಸ್ಪಿ ಆಗ್ತಾವೆ. ಇಷ್ಟು ಬರೀ ಶಾಲೋ ಫ್ರೈ ಮಾಡೋಕೆ ಸ್ಟೀಮ್ ಮಾಡೋಕೆ ಮಾಡಿದಂದ್ರೆ ಆರಿದ ಮೇಲೆ ತುತ್ತು ಸಿಕ್ಕಂಗೆ ಆಗ್ತದೆ ಅದು ಅಕ್ಕಿ ಹಿಟ್ಟಿನಿಂದ. ಅದಕ್ಕೆ ನಾನು ಹಾಕಿಲ್ಲ. ಒಂದು 2 ಮಾಡಿ ತೋರಿಸಿದ್ದೀನಿ. ಒಮ್ಮೆನೂ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ ರೀ. ನಾನು ಇದನ್ನು ಏನು ಮಾಡಕ್ಕಿದ್ದೀನಿ, ಶಾಲೋ ಫ್ರೈ ಮಾಡಕ್ಕಿದ್ದೀನಿ ರೀ. ಕಡಿಮೆ ಎಣ್ಣೆನೇ ಬಳಸಿ ಮಾಡ್ತಾ ಇದ್ದೀನಿ. ಅದಕ್ಕಂತ ಹೇಳಿ ಆಲ್ರೆಡಿ ಪ್ಯಾನನ್ನು ಕೈಲಿಕ್ಕೆ ಇಟ್ಟಿದ್ದೀನಿ. ಇಲ್ಲ ನೀವು ಡೀಪ್ ಫ್ರೈ ನಿಮಗೆ ಯಾವ ರೀತಿ ಇಷ್ಟನೋ ನೀವು ಆ ರೀತಿ ಮಾಡ್ಕೊಳ್ಳಿ. ನೀವು ಡೀಪ್ ಫ್ರೈ ಮಾಡ್ಕೊಂಡು ತಿನ್ರಿ ನಡೀತದೆ ನೋಡಿ. ಆಲ್ರೆಡಿ ಪ್ಯಾನನ್ನು ಕಾಯ್ದಾದ್ರೆ ಈಗ ಇವನ್ನ ಆ ಪ್ಯಾನಿಗೆ ಹಾಕ್ತೀನಿ.
ನೋಡಿ ಇಲ್ಲೊಂದು 2 ಸ್ಪೂನ್ ಆಗಷ್ಟೇ, ಸಣ್ಣ ಸ್ಪೂನಿಂದನೇ 2 ಸ್ಪೂನ್ ಆಗಷ್ಟೇ ಎಣ್ಣೆಯನ್ನು ಹಾಕೋತೀನಿ ರೀ. ನೋಡಿ ಕಡಿಮೆ ಎಣ್ಣೆನೂ ಇರಬೇಕು, ಹೆಲ್ದಿನೂ ಇರಬೇಕು, ಟೇಸ್ಟಿನೂ ಇರಬೇಕು, ಅದನ್ನು ಆ ರೀತಿಯಾಗಿ ಮಾಡ್ತಾ ಇದ್ದೀನಿ ನಾವು. ಪರಾಠ ಅದು ಮಾಡ್ಕೊಂಡಿರ್ತೀವಿ ರೀ, ಪಲ್ಯ ಸಾಂಬಾರು ಏನೋ ಮಾಡ್ಕೊಂಡಿರ್ತೀವಿ, ಇದು ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ. ಇಲ್ಲ ನಮಗೆ ಎಣ್ಣೆ ನಡೀತದೆ ಪರವಾಗಿಲ್ಲ ಅಂದ್ರೆ ನೀವು ಡೀಪ್ ಫ್ರೈ ಮಾಡ್ಕೊಂಡು ತಿನ್ನಿರಿ. ಡೀಪ್ ಫ್ರೈ ಮಾಡೋರಿದ್ರೆ ನೀವು 1 ಸ್ಪೂನ್ ಆಗಷ್ಟೇ ಅಕ್ಕಿ ಹಿಟ್ಟನ್ನು ಹಾಕೋರಿ. ನೋಡಿ ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟನೆ ಇದನ್ನು ಚೆನ್ನಾಗಿ ಬೇಯಿಸ್ಬಿಟ್ಟು ತೊಗೊಂಡ್ರಿ. ಅದಕ್ಕೆ ಹೇಳಿದ್ರಿ ತುಂಬ ದಪ್ಪ ದಪ್ಪಾಗಿನೂ ತಟ್ಬಾರ್ದು. ನೋಡಿ ಈ ರೀತಿ ಕೆಂಪಗ ಒಂದು ಸೈಡ್ ಆಗ್ಯಾವ ನೋಡಿರಿ, 2 ಸೈಡ್ ಚೆನ್ನಾಗಿ ಬೇಯಲಿರಿ. ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟನೆ ಬೇಯಿಸ್ಕೊಂಡಿದ್ದೀನಿ ನಾನು. ನೋಡಿ 2 ಸೈಡ್ ಬೇಯ್ದವ್ರಿ, ಇಷ್ಟು ಬೇಯ್ದ್ರೆ ಸಾಕು. ನೋಡಿ ಸೋಡಾ ಇಲ್ಲ, ಏನೂ ಇಲ್ಲ, ಮೊಸರು ಇಲ್ಲ, ಹೆಲ್ದಿನೂ ಅದ, ಟೇಸ್ಟಿನೂ ಅದ. ಇಲ್ಲಿ ಮೆಂತ್ಯ ಸೊಪ್ಪಿನ ಬದಲು ಪಾಲಕ್ ಸೊಪ್ಪನ್ನಾದ್ರೂ ಹಾಕ್ಬೋದ್ರಿ. ನೋಡಿ ಈಗ ಒಂದು ಬೇರೆ ಪ್ಲೇಟಿಗೆ ಹಾಕೋತೀನಿ, ನಿಮಗೆ ಸ್ವಲ್ಪ ಹಾಕ್ಲಿರಿ, ಕಟ್ ಮಾಡಿನೂ ತೋರಿಸ್ತೀನಿ. ತುಂಬಾ ಬಿಸಿ ಅದಂದ್ರು ಎಷ್ಟು ಚೆನ್ನಾಗಿ ಬಂದ. ಇಲ್ಲ ನೀವು ಸಾಯಂಕಾಲ ಸ್ನ್ಯಾಕ್ಸಿಗಾದ್ರೂ ಮಾಡ್ಕೋಬೋದು, ಬೆಳಗಿನ ತಿಂಡಿಗಾದ್ರೂ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದ, ಎಷ್ಟು ಪರ್ಫೆಕ್ಟಾಗಿ ಬಂದ. ಇವನು ಬಿಸಿ ಬಿಸಿ ಹೀಗೇನೂ ತಿನ್ಬೋದು. ನೋಡಿ ನಾನು ನಿಮ್ಗೆ ಕಟ್ ಮಾಡಿಬಿಟ್ಟೇ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದು, ಎಷ್ಟು ಕಲರ್ಫುಲ್ಲಾಗಿ ಟೇಸ್ಟಿಯಾಗಿನೂ ಬಂದು. ಬಿಸಿ ಬಿಸಿ ಹೀಗೇನೂ ತಿನ್ಬೋದು, ಸಾಸ್ ಜೊತೆ ತಿನ್ಬೋದು, ಗ್ರೀನ್ ಚಟ್ನಿ ಜೊತೆ ತಿನ್ಬೋದು, ಅಥವಾ ಕಾಯಿ ಚಟ್ನಿ ಜೊತೆನೂ ತಿನ್ಬೋದು, ನಡೀತದೆ. ಈ ರೀತಿ ಮಾಡಿ ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಹಾಕಿ ಸಾಸ್ ಹಾಕಿದ್ರೆ ಬೆಳಗ್ಗೆ ಬ್ರೇಕ್ಫಾಸ್ಟು ಅವ್ರಿಗೆ ಬಾಕ್ಸಿಗೆ ರೆಡಿ ಆಗ್ತದೆ ರೀ. ಇದನ್ನು ನೀವು ಇದನ್ನೇನೋ ಚುರುಮುರಿ ವಡಿ ಅಥವಾ ಮೆಂತ್ಯ ಸೊಪ್ಪು ಚುರುಮುರಿ ವಡಿ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿರಿ. ಇಲ್ಲಿ ನೋಡಿ ನಾನು ಅರ್ಧ ಬಟ್ಲಾಗಷ್ಟ ಕಡಲೆಬೇಳೆಯನ್ನು ಒಂದು 2 ಅವರ್ ನೆನೆಸ್ಬಿಟ್ಟು ತೊಗೊಂಡೇನಿ ರೀ. ಕಡಲೆಬೇಳೆನೂ ಈಗ ಚೆನ್ನಾಗಿ ನೆಂದದ, ನೀರನ್ನೆಲ್ಲ ತೆಗೆದ್ಬಿಟ್ಟು ತೊಗೊಂಡಿದ್ದೀನಿ. ನೀವು ಬೇಗನೆ ನೆನೆಬೇಕಾಗಿತ್ತಂದ್ರೆ ಉಗುರು ಬೆಚ್ಚಗಿನ ನೀರಿನಲ್ಲಿ ನೆನೆಸ್ರಿ. ಇಲ್ಲಿ ನಾನು 2 ಕಪ್ ಆಗಷ್ಟ ಮೆಂತ್ಯ ಸೊಪ್ಪು ಒಂದು ಸೂಡಿತ್ರಿ, ಇದನ್ನು ಸೋಸ್ಬಿಟ್ಟು ತೊಳೆದು ತೊಗೊಂಡೇನಿ ರೀ. ಆದಷ್ಟು ಎಳೆ ಮೆಂತ್ಯ ಸೊಪ್ಪನ್ನೇ ತೊಗೋರಿ, ಮತ್ತು ಕಡ್ಡಿಯನ್ನು ತೊಗೋಬೇಡ್ರಿ, ಬರೀ ಸೊಪ್ಪನ್ನು ಮಾತ್ರನೇ ತೊಗೋರಿ. ಈಗ ಈ ಮೆಂತ್ಯ ಸೊಪ್ಪನ್ನು ತೊಳೆದ್ಬಿಟ್ಟು ತೊಗೊಂಡಿದ್ದೀನಿ. ಈಗ ಇದನ್ನು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ತೊಗೋತೀನಿ ರೀ ನಾನು ಇದನ್ನು. ನೋಡಿ ಈಗ ಈ ಮೆಂತ್ಯ ಸೊಪ್ಪನ್ನು ಕಟ್ ಮಾಡ್ಕೊತೀನಿ ರೀ. ನೋಡಿ ನೀವು ಮೆಂತ್ಯ ಸೊಪ್ಪಿನಿಂದ ತೇಪ್ಲ, ಪಲ್ಯ, ಸಾಂಬಾರು, ಪರೋಠ, ಪಲಾವು ಏನೇನೋ ಮಾಡ್ಕೊಂಡಿರ್ತೀರಿ. ಇವತ್ತು ನಾನು ಮೆಂತ್ಯ ಸೊಪ್ಪಿನಿಂದ ಪುರಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ. ನೋಡಿ ಈಗ ಚಿಕ್ಕ ಮಕ್ಕಳಿಗೆ ಅದು ಮೆಂತ್ಯ ಸೊಪ್ಪು ತಿನ್ನಂದ್ರೆ ತಿನ್ನೋದಿಲ್ಲ ರೀ ಅವ್ರಿಗೆ. ಅದ್ರಾಗ ಸ್ವಲ್ಪ ಅದು ಕಹಿ ಇರ್ತದೆ, ಟೇಸ್ಟ್ ಇಷ್ಟ ಆಗೋದಿಲ್ಲ ಮಕ್ಕಳಿಗೆ. ಈ ರೀತಿ ನೀವು ಮೆಂತ್ಯ ಸೊಪ್ಪಿನ ಪುರಿ ಮಾಡಿಬಿಟ್ಟು ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು. ನೋಡಿ ಆದಷ್ಟು ಎಳೆ ಮೆಂತ್ಯ ಸೊಪ್ಪನ್ನೇ ತೊಗೋರಿ, ಮತ್ತು ಬರೀ ಸೊಪ್ಪನ್ನೇ ತೊಗೋರಿ, ಕಡ್ಡಿಯನ್ನು ತೊಗೋಬೇಡ್ರಿ. ನೋಡಿ ಈಗ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ತೊಗೊಂಡಿದ್ದೀನಿ ರೀ ನಾನು. ನೋಡಿ ಒಂದು ಸೂಡಿತ್ರಿ, ಒಂದು 2 ಕಪ್ ಆಗಷ್ಟು ಆದ್ರಿ. ಈಗ ಪ್ಯಾನ್ಗೆ ನಾನಿಲ್ಲಿ ಒಂದು ಅರ್ಧ ಸ್ಪೂನ್ ಆಗಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಎಣ್ಣೆ ಕಾಯ್ದ್ಮೇಲೆ ಈ ಸೊಪ್ಪನ್ನು ಹಾಕ್ತೀನಿ ರೀ. ಈಗ ಈ ಸೊಪ್ಪನ್ನು ಬೇಯಿಸ್ಬಿಟ್ಟು ತೊಗೋತೀನಿ ರೀ ನಾನು. ಹಾಗೇ ಹಾಕೋದಕ್ಕಿಂತ ಸೊಪ್ಪನ್ನು ಬೇಯಿಸ್ಬಿಟ್ಟು ಹಾಕಿದ್ರೆ ಟೇಸ್ಟೂ ಚೆನ್ನಾಗಿ ಬರ್ತದೆ ರೀ. ಮತ್ತು ಮೆಂತ್ಯ ಸೊಪ್ಪಂತೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ರೀ. ಈಗ ಚಳಿಗಾಲದಲ್ಲಿ ಥಂಡಿ ದಿನದಾಗಂತೂ ಸೊಪ್ಪುಗಳೆಲ್ಲ ತುಂಬಾ ಚೆನ್ನಾಗಿ ಬರ್ತಾವೆ ರೀ. ನೋಡಿ ಬೇಗನೆ ನೋಡಿರಿ ಎಷ್ಟು ಎಳಿದದ ಸೊಪ್ಪು, ಬೇಗನೆ ಕರಗಿಬಿಡ್ತೀರಿ ಅದು. ಈಗ ಗ್ಯಾಸನ್ನು ಆಫ್ ಮಾಡ್ತೀನಿ. ಈಗ ಇದು ಕಂಪ್ಲೀಟಾಗಿ ಆರಲಿ ರೀ. ನೋಡಿ ಇದನ್ನು ಅನ್ಕತಕ್ಕ ಏನು ಮಾಡ್ತೀನಿ, ಸೈಡಿಗೆ ಇಡ್ತೀನಿ. ಈಗ ಮಿಕ್ಸಿ ಜಾರಿಗೆ ನಾನೀಗ ಆ ಕಡಲೆಬೇಳೆನ ಹಾಕೋತೀನಿ ರೀ. ನೋಡಿ ಅರ್ಧ ಬಟ್ಲು ಇದ್ದು ರೀ, ಅವು ನೆನೋದೇನಾಗ್ಯಾವ 1 ಬಟ್ಲಾಗಷ್ಟು ಆಗ್ಯಾವ ರೀ. ನೋಡಿ ಇದಕ್ಕೊಂದು ಸ್ವಲ್ಪ ಹಸಿ ಶುಂಠಿ, 2 ಬೆಳ್ಳುಳ್ಳಿ ಎಸಳನ್ನು ಹಾಕ್ತಾಯಿದ್ದೀನಿ. ನೀವು ಬೆಳ್ಳುಳ್ಳಿ ತಿನ್ನಲ್ಲ ಅಂದರೆ ಬೆಳ್ಳುಳ್ಳಿಯನ್ನು ಸ್ಕಿಪ್ ಮಾಡ್ಬೋದು. 2 ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಈಗ ಇದನ್ನು ನುಣ್ಣಗೆ ರುಬ್ಕೊಂಡು ತೊಗೋತೀನಿ ರೀ. ನೋಡಿ ಕಡಲೆಬೇಳೆಯನ್ನು ನುಣ್ಣಗೆ ರುಬ್ಕೊಂಡು ತೊಗೊಂಡಿದ್ದೀನಿ. ನೋಡಿ ಈ ರೀತಿ ಫೈನ್ ಪೇಸ್ಟ್ ಮಾಡ್ಕೊರಿ. ಈಗ ಇದನ್ನು ನೋಡಿರಿ ಮೆಂತ್ಯ ಸೊಪ್ಪಿಗೆ ಇದನ್ನು ಆ ಕಡಲೆಬೇಳೆನ ಏನು ರುಬ್ಕೊಂಡಿನಲ್ಲ ರೀ ಅದನ್ನು ಹಾಕ್ತೀವಿ. ಈಗ ಇದು ಮೆಂತ್ಯ ಸೊಪ್ಪನ್ನು ಆರಿದ್ರಿ, ಬಿಸಿದಾಗ ಹಾಕ್ಬೇಡ್ರಿ, ಆರಿದ ಮೇಲೆ ಹಾಕ್ರಿ. ನೀವು ಕಡಲೆಬೇಳೆಯಿಂದ ಢೋಕಳ ಅದು ಮಾಡ್ಕೊಂಡಿರ್ತೀರಿ. ಈ ರೀತಿ ಕಡಲೆಬೇಳೆ ನೆನೆಸಿ ರುಬ್ಬಿ ಹಾಕಿ ಪುರಿ ಮಾಡೋ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತವೆ ರೀ. ಈಗ ಈ ಪೇಸ್ಟನ್ನು ಹಾಕಿದ್ದೀನಿ. ಉಳಿದಿರುವ ಸಾಮಗ್ರಿಗಳನ್ನ ಹಾಕೊಂಡ್ರಿ. ನೋಡಿ ಒಂದು ಅರ್ಧ ಸ್ಪೂನಾಗಷ್ಟೇ ರೆಡ್ ಚಿಲ್ಲಿ ಪೌಡ್ರು, ಹಸಿಮೆಣ್ಸಿಕಾಯಿ ಹಾಕಿರೋದ್ರಿಂದ ಖಾರ ನೀವು ನೋಡ್ಕೊಂಡು ಹಾಕೋರಿ. ನೋಡಿ ಸ್ವಲ್ಪ ಅರಿಶಿನ 1/4 ಟೀ ಸ್ಪೂನ್ ಆಗಷ್ಟು, ಒಂದು ಅರ್ಧ ಸ್ಪೂನ್ ಆಗಷ್ಟೇ ಜೀರಿಗೆ. ಮಕ್ಕಳಿಗೆ ಮಾಡ್ತಿದ್ರೆ ನೀವು ಹಸಿಮೆಣ್ಸಿಕಾಯಿ ಸ್ಕಿಪ್ನು ಮಾಡ್ಬೋದು. ನೋಡಿ 1 ಸ್ಪೂನ್ ಆಗಷ್ಟೇ ಧನಿಯಾ ಪೌಡ್ರನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ತೊಳೆದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಸ್ಪೂನ್ ಆಗಷ್ಟೇ ಅಜ್ವಾನ್ ಅಥವಾ ಕಾಳನ್ನು ಹಾಕ್ತಾಯಿದ್ದೀನಿ ರೀ. ನೋಡಿ ನಾನು ಇದನ್ನೇ ಬಿಳಿ ಎಳ್ಳನ್ನು ಹಾಕ್ತಾಯಿದ್ದೀನಿ, ಟೇಸ್ಟ್ ಚೆನ್ನಾಗಿ ಬರ್ತದೆ. ನೋಡಿರಿ ನಾನು ಒಂದು 2 ಸ್ಪೂನ್ ಆಗಷ್ಟು ಬಿಳಿ ಎಳ್ಳನ್ನು ಹಾಕಿದ್ದೀನಿ.
ನೋಡಿ 2 ಸ್ಪೂನ್ ಆಗಷ್ಟೇ ರವೆ, ಉಪ್ಪಿಟ್ಟು ರವೆಯನ್ನು ಹಾಕ್ತಾ ಇದ್ದೀನಿ ರೀ. ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ. ಆ ಸೊಪ್ಪು, ಮಸಾಲೆ, ಕಡಲೆಬೇಳೆ ಎಲ್ಲ ರುಬ್ಬಿದ್ರ ಜೊತೆ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ರೀ. ನೋಡಿ ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ರೀ. ಇದಕ್ಕೆ ನಾನಿಲ್ಲಿ 2 ಬಟ್ಲಾಗಷ್ಟು ಸೋಸ್ ಇಟ್ಕೊಂಡಿರುವಂಥ ಗೋಧಿ ಹಿಟ್ಟನ್ನು ಹಾಕ್ತೇನೆ ರೀ. ನೋಡಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ. ಫಸ್ಟ್ ನೀರನ್ನು ನೋಡ್ರಿ, ಆಮೇಲೆ ನೋಡಿಬಿಟ್ಟು 1 ಸ್ಪೂನು 2 ಸ್ಪೂನು ಇಷ್ಟೇ ಹಿಡಿಸ್ತದೆ ರೀ. ನೀರೇನು ತುಂಬ ಹಿಡಿಸಲ್ಲ. ಮತ್ತು ಈ ಹಿಟ್ಟನ್ನು ಗಟ್ಟಿಯಾಗಿಯೇ ಕಲಿಸ್ಕೋಬೇಕು ರೀ. ನೀವು ಎಷ್ಟು ಸಾಫ್ಟ್ ಹಿಟ್ಟನ್ನು ಕಲಿಸ್ಕೋತಿರಲ್ಲ ಅಷ್ಟು ಏನಾಗ್ತದೆ ರೀ, ಯಾವಾಗಲೂ ಪುರಿ ಎಣ್ಣೆ ಹಿಡಿತಿರ್ತದೆ. ಅದಕ್ಕೆ ನೀವೇನು ಮಾಡಬೇಕು, ಈ ಹಿಟ್ಟನ್ನು ಗಟ್ಟಿಯಾಗಿಯೇ ಕಲಿಸ್ಕೋಬೇಕು. ಆ ಮಿಕ್ಸಿ ಜಾರಿಗೆ ಸಹ ನೀರನ್ನು ಹಾಕಿಬಿಟ್ಟು 2 ಸ್ಪೂನ್ ಆಗಷ್ಟು ಇಷ್ಟೇ ನೀರನ್ನು ಹಾಕಿಬಿಟ್ಟು ಹಿಟ್ಟನ್ನು ಕಲಸಿ ತೊಗೋತೀನಿ ರೀ. ನೋಡಿ ಹಿಟ್ಟನ್ನು ಏನು ಮಾಡಿರಿ, ಒಮ್ಮೆಲೆ ನೀರು ಹಾಕ್ಕೊಂಡು ಸಾಫ್ಟಾಗಿ ಕಲಿಸ್ಕೋಬೇಡ್ರಿ, ಗಟ್ಟಿಯಾಗಿಯೇ ಕಲಿಸ್ರಿ ಇದನ್ನು. ನೋಡಿ ಈಗ ಗಟ್ಟಿಯಾಗಿ ಇದೇ ರೀತಿಯೇ ನೋಡಿ ಗಟ್ಟಿಯಾಗಿ ಕಲಿಸ್ಕೊಂಡಿನಿ. ಮತ್ತು ರವೆಯನ್ನು ನೆನೆಲಿ ರೀ, ಹಿಟ್ಟನ್ನು ನೆನೆಲಿ. ಒಂದು ಸ್ವಲ್ಪ ಇದಕ್ಕೆ ಏನು ಮಾಡ್ತೀನಿ, ಎಣ್ಣೆ ಹಚ್ಚಿ ಒಂದು 10 ನಿಮಿಷ ಇದನ್ನು ತೆಗೆದಿಡ್ತೀನಿ ರೀ. ಇದಕ್ಕೊಂದು ಬೆಸ್ಟ್ ಕಾಂಬಿನೇಷನ್ ಆಗಿ ಪುಟಾಣಿ ಹಿಟ್ಟಿನ ಚಟ್ನಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ ನಾನು. ನೋಡಿ ಈ ಹಿಟ್ಟು ರವೆ ಎಲ್ಲ ಚೆನ್ನಾಗಿ ನೆನೆಲಿ ರೀ. ಒಂದು 10 ನಿಮಿಷ ಮುಚ್ಚಿ ಇದನ್ನು ಅನ್ಕತಕ್ಕ ಸೈಡಿಗೆ ಇಡೋಣ ರೀ. ಈಗ ಒಂದು ತುಂಬ ಸಿಂಪಲ್ ಐತ್ರಿ. ನೋಡಿ 1 ಸ್ಪೂನ್ ಆಗಷ್ಟು ಎಣ್ಣೆಯನ್ನು ಹಾಕಿದ್ದೀನಿ, ಒಂದು ಸ್ವಲ್ಪ ಸಾಸಿವೆ ಜೀರಿಗೆಯನ್ನು ಹಾಕಿದ್ದೀನಿ, 1/4 ಟೀ ಸ್ಪೂನ್ ಅಷ್ಟು, 2 ಮೆಣಸಿನ್ಕಾಯನ್ನು ಹಾಕಿದ್ದೀನಿ. ನೋಡಿ ನನ್ನ ದೊಡ್ಡ ಸೈಜದ 1 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ, ಇದಕ್ಕೆ ಈರುಳ್ಳಿಯನ್ನು ಅತಿ ಸಣ್ಣದಾಗಿಯೇ ಕಟ್ ಮಾಡಿ ಹಾಕ್ಬೇಕು ರೀ. ಮೀಡಿಯಮ್ ಸೈಜ್ ಇದ್ದರೆ 2 ಈರುಳ್ಳಿನ ಹಾಕಿರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಈಗ ಅದನ್ನು ಈರುಳ್ಳಿ ಸಾಫ್ಟ್ ಆಗೋವರೆಗೂ ಬೇಯಿಸ್ಬಿಟ್ಟು ತೊಗೋತೀನಿ ರೀ. ಈರುಳ್ಳಿ ಕಲರ್ ಏನು ಚೇಂಜ್ ಆಗೋದು. ಒಂದು ಸ್ವಲ್ಪ ಅರಿಶಿನ 1/4 ಟೀ ಸ್ಪೂನ್ ಆಗಷ್ಟು. ನೋಡಿ ಆ ಈರುಳ್ಳಿ ಸಾಫ್ಟ್ ಆಗೋವರೆಗೂ ಬೇಯಿಸ್ಬಿಟ್ಟು ತೊಗೊಳೋಣ ರೀ. ನೋಡಿ ಇದೊಂಥರ ಹುಳಿ ಹುಳಿ ಮತ್ತು ಸ್ವೀಟ್ ಇರ್ತದೆ ರೀ ಇದು ಚಟ್ನಿ. ನೋಡಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ನೀವು ಇದೇ ಚಟ್ನಿ ಮಾಡ್ಕೋಬೇಕಂತ ಏನಿಲ್ಲ, ಈ ಚಟ್ನಿ ಟೇಸ್ಟೂ ಇದ್ರ ಜೊತೆ ಬೆಸ್ಟ್ ಕಾಂಬಿನೇಷನ್ ಇರ್ತದೆ, ನೀವು ಟ್ರೈ ಮಾಡ್ಬೋದು. ಒಂದು 2 ಸ್ಪೂನ್ ಆಗಷ್ಟೇ ಸಕ್ಕರೆ, ನಾನು ಮೊದಲೇ ಹೇಳೀನಿ ಇದು ಸ್ವೀಟ್ ಹುಳಿ ಹುಳಿಯಾಗಿರ್ತದೆ ರೀ ಚಟ್ನಿ. ನೋಡಿ ಸಕ್ಕರೆಯನ್ನು ಹಾಕಿಬಿಟ್ಟು ನೋಡಿ ಆ ಈರುಳ್ಳಿ ಸಾಫ್ಟ್ ಆಗೋವರೆಗೂ ಮತ್ತು ಸಕ್ಕರೆನೂ ಕರಿಯೋದು ನೋಡಿರಿ. ಈಗ ಬೇಯಿಸ್ಬಿಟ್ಟು ತೊಗೊಂಡಿದ್ದೀನಿ. ಗ್ಯಾಸನ್ನು ಆಫ್ ಮಾಡ್ತೀನಿ ರೀ. ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಇಲ್ಲಿ ಒಂದು 3 ಸ್ಪೂನ್ ಆಗಷ್ಟೇ ಪುಟಾಣಿ ಅಥವಾ ಹುರುಗಡ್ಲೆ ಪೌಡ್ರನ್ನು ತೊಗೊಂಡಿದ್ದೀನಿ ರೀ. ಇದನ್ನು ನುಣ್ಣಗೆ ಪುಡಿ ಮಾಡ್ಕೊಂಡಿರ್ಬೇಕು ರೀ. ಈಗ ಇದಕ್ಕೆ ನೀರನ್ನು ಹಾಕಿಬಿಟ್ಟು, ತುಂಬ ತೆಳುವೂ ಮಾಡಬಾರ್ದು, ತುಂಬ ಗಟ್ಟಿನೂ ಮಾಡಬಾರ್ದು, ಆ ರೀತಿ ನೀರನ್ನು ಹಾಕಿಬಿಟ್ಟು ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಆ ಒಗ್ಗರಣೆಗೆ ಇದನ್ನು ಹಾಕ್ಬೇಕು ರೀ. ನೋಡಿರಿ ತುಂಬ ತೆಳುವೂ ಮಾಡಬಾರ್ದು, ತುಂಬ ಗಟ್ಟಿನೂ ಮಾಡಬಾರ್ದು, ಮೀಡಿಯಮ್ ಆಗಿಯೇ ಇರ್ಬೇಕು ರೀ. ನೋಡಿ ಇದನ್ನೆಲ್ಲ ಗ್ಯಾಸ್ ಆಫ್ ಮಾಡಿದ್ಮೇಲೆ ಹಾಕ್ಬೇಕು ರೀ ಆ ಪುಟಾಣಿ ಹಿಟ್ಟನ್ನು. ನೋಡಿ ಈಗ ಮಿಕ್ಸ್ ಮಾಡ್ಕೊಂಡ್ರಿ. ನೋಡಿ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ಅರ್ಧ ನಿಂಬೆ ರಸನ್ನು ಹಾಕ್ಬೇಕು ರೀ. ಹುಳಿ ಹುಳಿ ಸ್ವೀಟ್ ಆಗಿಯೇ ಇರ್ಬೇಕು ರೀ ಇದು. ನೋಡಿ ಈಗ ಚಟ್ನಿ ರೆಡಿ ಆಗ್ಯದ ರೀ. ಇನ್ನು ಇದೇ ಚಟ್ನಿ ಹತ್ತಿರಲಿಲ್ಲ, ನೀವು ಆಲೂಗಡ್ಡೆ ಪಲ್ಯನೂ ಮಾಡ್ಕೋಬೋದು. ಈಗ ಇದನ್ನು ಸೈಡಿಗೆ ಇಟ್ಟೀನಿ ರೀ. 10 ನಿಮಿಷ ಆಗಿದೆ. ಹಿಟ್ಟು ನೋಡಿರಿ ನೆನೆದ್ರೂ ಇನ್ನೂ ಗಟ್ಟಿಯೇ ಅದ. ಇದೇ ರೀತಿಯೇ ಗಟ್ಟಿಯಾಗಿಯೇ ಕಲಿಸ್ಕೋಬೇಕು. ಈಗ ಸಣ್ಣ ಸಣ್ಣ ಉಳ್ಳಿಗಳನ್ನ ಮಾಡ್ಕೋತೀನಿ. ನೋಡಿರಿ ಪುರಿ ಯಾವಾಗಲೂ ತುಂಬ ದಪ್ಪಾಗಿನೂ ಲಟ್ಸ್ಕೋಬಾರ್ದು ರೀ, ತೆಳುನೂ ಇರಬೇಕು, ಚೆನ್ನಾಗಿ ಉಬ್ಬಿನೂ ಬರ್ಬೇಕು ರೀ ಪುರಿ. ಅಂದರೆ ಅದು ಕೆಳಗಡೆ ಉಬ್ಬಿ ಬಂದಿರೋ ಪಾರ್ಟ್ ಬಿಟ್ಟು ಕೆಳಗಡೆ ಭಾಳ ದಪ್ಪಿದ್ರೂ ಅದು ಟೇಸ್ಟ್ ತಿನ್ನಕ್ಕೆ ಚಲೋ ಹೊತ್ತಲ್ರಿ. ನೋಡಿ ಅದಕ್ಕೆ ಸಣ್ಣ ಸಣ್ಣ ಉಳ್ಳಿಗಳನ್ನೇ ಮಾಡ್ಕೋತೀನಿ ನಾನು. ನೀವು ಇದಕ್ಕಿಂತ ಸಣ್ಣನು ಮಾಡ್ರೂ ನಡೀತದೆ ರೀ ನಿಮಗೆ. ಯಾವ ರೀತಿ ನಾನು ಮೀಡಿಯಮ್ ಸೈಜಾಗಿ ಮಾಡ್ತಾಯಿದ್ದೀನಿ. ಒಂದು ನೋಡಿರಿ ಇಷ್ಟು ಪುರಿಯನ್ನು ಉಳ್ಳಿಗಳನ್ನ ಮಾಡ್ಕೊಂಡಿದ್ದೀನಿ. ಈಗ ನಾನು ನಿಮಗೊಂದು 2 ಲಟ್ಟಿಸಿ ತೋರಿಸ್ತೀನಿ ನೋಡಿರಿ. ನಾನಿಲ್ಲಿ ಚಪಾತಿ ಅಥವಾ ಹೋಳಿಗೆ ಮಾಡೋ ತಗಡ ಮೇಲೆ ಲಟ್ಟಿಸ್ತೀನಿ. ನಾ ಏನು ಹಿಟ್ಟು ಹಚ್ಚೇನು ಲಟ್ಟಿಸ್ತಾ ಇಲ್ಲರಿ. ಇಲ್ಲ ನೀವು ಹಿಟ್ಟು ಹಚ್ಚೇನು ಲಟ್ಸ್ಕೋಬೋದು. ಅದು ಹಿಟ್ಟು ಏನಾಗ್ತದೆ ರೀ, ಎಣ್ಣೆಯಲ್ಲೆಲ್ಲ ಹೊಗೆ ಆಡಿಬಿಡ್ತದೆ. ಅದಕ್ಕಂತ ಹೇಳಿನೇ ಇದಕ್ಕೇನು ಎಣ್ಣೆನೂ ಜಾಸ್ತಿ ಆಯ್ತಲ್ಲ, ಸ್ವಲ್ಪನೇ ಒಂದು 2 ಬಟ್ಟೆ ಆಗೋಷ್ಟು ಎಣ್ಣೆ ಹಚ್ಕೊಂಡ್ಬಿಟ್ಟು ನೋಡಿ ಈ ರೀತಿ ಮೀಡಿಯಮ್ ಆಗಿ, ತುಂಬ ತೆಳುವೂ ಅಲ್ಲ ತುಂಬ ದಪ್ಪನೂ ಅಲ್ಲ, ಆ ರೀತಿ ಲಟ್ಟಿಸ್ಬಿಟ್ಟು ತೊಗೊಂಡಿದ್ದೀನಿ ರೀ. ಇನ್ನೊಂದನ್ನು ಲಟ್ಟಿಸ್ಬಿಟ್ಟು ತೋರಿಸ್ತೀನಿ ನೋಡಿರಿ. ಮತ್ತು ಆಲ್ರೆಡಿ ಎಣ್ಣೆ ಏನೋ ಕಾಯ್ಲಿಕ್ಕೆ ಇಟ್ಟಿನಿ, ಎಣ್ಣೆನೂ ಚೆನ್ನಾಗಿ ಕಾಯ್ದವೆ ರೀ. ನೋಡಿ ಮೆಂತ್ಯ ಸೊಪ್ಪದಿಂದ ಪಲಾವು, ಪಲ್ಯ, ಸಾಂಬಾರು ಮಾಡ್ಕೊಂಡಿರ್ತೀವಿ ನಾವು. ಥೇಪ್ಲ ಅದು ಜಾಸ್ತಿ ಮಾಡ್ಕೊಂಡಿರ್ತೀವಿ. ಈ ರೀತಿ ತುಂಬ ಟೇಸ್ಟಿಯಾಗಿರುವಂಥ ಮೆಂತ್ಯ ಸೊಪ್ಪಿನ ಮಸಾಲ ಪುರಿ ಅಂತಲೂ ಕರಿಬೋದು. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಾವೆ. ಮತ್ತು ಒಂದು ಚೂರೂ ಎಣ್ಣೆ ಹಿಡಿಯಲ್ರಿ, ಇವು ತುಂಬಾ ಡ್ರೈ ಇರ್ತಾವೆ. ಮತ್ತು ಪುರಿ ಕರಿ ಮುಂದೆ ಯಾವಾಗಲೂ ಎಣ್ಣೆ ಚೆನ್ನಾಗಿ ಕಾಯಲಿ. ಗ್ಯಾಸನ್ನು ಹೈ ಫ್ಲೇಮ್ದಲ್ಲಿ ಇಟ್ಟೇ ಕರೀರಿ. ನೀವು ಮೀಡಿಯಮ್ ಅಥವಾ ಲೋ ಫ್ಲೇಮ್ದಲ್ಲಿ ಇಟ್ಟು ಕರೆದ್ರಿಂದ ಪುರಿನೂ ಏನಾಗ್ತದೆ ಅವಾಗ ಎಣ್ಣೆ ಹಿಡಿತದೆ ರೀ. ನೋಡಿರಿ ತುಂಬ ಖಡಕ್ಕಾಗಿ ಎಣ್ಣೆ ಏನಾಗಿರ್ಬೇಕು ರೀ, ಕಾಯ್ದಿರ್ಬೇಕು ರೀ ಇದು. ನೋಡಿ ಒಂದು ಚೂರೂ ಎಣ್ಣೆ ಹಿಡಿದಿಲ್ಲ. ನೋಡಿರಿ ಎಷ್ಟು ಚೆನ್ನಾಗಿ ಬಂದವು. ನೋಡಿ ಈಗ ಚಟ್ನಿ ತಾಟನ್ನು ರೆಡಿ ಮಾಡ್ಕೊಂಡ್ರಿ. ಚಟ್ನಿಯನ್ನು ಹಾಕ್ಕೊಂಡಿದ್ದೀನಿ. ನೋಡಿ ಪುರಿಯನ್ನು
ಹಾಕ್ಕೊಂಡ್ರಿ. ನೀವು ಇದೇ ಚಟ್ನಿ ಅಂತೇನಿಲ್ಲ, ಆಲೂಗಡ್ಡೆ ಪಲ್ಯನೂ ಮಾಡ್ಕೋಬೋದು. ನೀವು ಏನೂ ಬೇಡ ಅಂದರೆ ಇದನ್ನು ಸಾಸ್ ಜೊತೆ ಉಪ್ಪಿನಕಾಯಿ ಜೊತೆನೂ ತಿನ್ಬೋದು ರೀ, ನಡೀತದೆ. ನೋಡಿ, ನಮಗೆ ಚಟ್ನಿ ಮಾಡೋಕ್ಕೆ ಟೈಮ್ ಇಲ್ಲ ಅಂದ್ರೆ ನೀವು ಪುರಿಯನ್ನು ಮಾಡ್ಕೊಂಡ್ಬಿಟ್ಟು ಸಾಸ್ ಅಥವಾ ಉಪ್ಪಿನಕಾಯಿ ಜೊತೆನೂ ಮಕ್ಕಳಿಗೆ ಕೊಡ್ಬೋದು. ನೋಡಿ ಎಷ್ಟು ಡ್ರೈ ಅದಾವೆ ನೋಡಿರಿ, ತುಂಬಾ ಚೆನ್ನಾಗಿ ಬಂದವ್ರಿ. ನೋಡಿರಿ, ಒಂಚೂರ್ನೂ ಎಣ್ಣೆ ಇಲ್ಲ, ಹೊರಗಡೆಯಿಂದ ಕ್ರಿಸ್ಪಿ. ನೋಡಿರಿ, ಚಿಕ್ಕ ಮಕ್ಕಳಿದ್ರೆ ಇದನ್ನು ಹಾಗೇ ತಿನ್ಬೋದು ರೋಲ್ ಮಾಡಿಬಿಟ್ಟು. ನೋಡಿರಿ, ಈ ಮೆಂತ್ಯ ಸೊಪ್ಪಿನ ಮಸಾಲ ಪುರಿ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿರಿ. ದಿನಾಲು ಉಪ್ಪಿಟ್ಟು ಅವಲಕ್ಕಿ ಇಡ್ಲಿ ದೋಸೆ ತಿಂದು ಬೇಜಾರಾಗಿತ್ತಂದ್ರೆ ಈ ರೆಸಿಪಿಯನ್ನು ಟ್ರೈ ಮಾಡಿರಿ. ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ಅಂತ ತಿಳಿಸ್ರಿ. ಅಥವಾ ನೀವು ಮೆಂತ್ಯ ಸೊಪ್ಪಿನ ಯಾವ್ಯಾವ ರೆಸಿಪಿಗಳನ್ನ ಮಾಡ್ತೀರತ್ತ ಹೇಳಿನೂ ಕಮೆಂಟ್ ಮಾಡಿ ತಿಳಿಸ್ರಿ. ಮತ್ತೆ ಹೊಸ ಹೊಸ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.